ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಉಪನ್ಯಾಸಕರು ಸೋದರಿ ಬಿ ಸಂಧ್ಯಾರಾಣಿ ಅವರು. ಅವರು ಉಪನ್ಯಾಸ ನೀಡಲು ಒಪ್ಪಿಕೊಂಡ್ರು, ನಮಗೆ ತುಂಬಾ ಸಂತೋಷದ ವಿಷಯ. ನಿಮಗೆಲ್ಲ ತುಂಬಾ ಚಿರಪರಿಚಿತರು, ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ಮಾಡಿದ್ದಾರೆ. ತಮ್ಮ ವೃತ್ತಿಯ ಜೊತೆಗೆ ಉಳಿದ ಸಮಯದಲ್ಲಿ ಥಿಯಾಸಫಿ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ ಮತ್ತು ಉಪನ್ಯಾಸಗಳನ್ನು ನೀಡಿದ್ದಾರೆ. ಬೇರೆ ಬೇರೆ ಫೆಡರೇಷನ್ಗೂ ಹೋಗಿ ಇಂಗ್ಲಿಷ್ನಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಅಲ್ಲದೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಚೆನ್ನೈನಲ್ಲಿಯೂ ಸಹ ಉಪನ್ಯಾಸ ನೀಡಿದ್ದಾರೆ. ಎಂಥ ಕ್ಲಿಷ್ಟ ವಿಷಯಗಳನ್ನಾದರೂ ನಮಗೆ ಸರಳವಾಗಿ ಹೇಳಬಲ್ಲರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಶುರು ಮಾಡಿ. ಥ್ಯಾಂಕ್ ಯು. ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ ಹಾಗೂ ಸ್ಥಾಪನಾ ದ್ವಯರಲ್ಲಿ ಥಿಯಾಸಫಿಯನ್ನು ಕೊಟ್ಟಂತಹ HP ಬ್ಲಾವಟ್ಸ್ಕಿ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಹೆಚ್ಚು ಕಡಿಮೆ ನನಗೂ 60 ವರ್ಷ ಆಗ್ತಾ ಬಂತು, 58 ಕಂಪ್ಲೀಟ್ ಆಯ್ತು. ಬ್ಲಾವಟ್ಸ್ಕಿ ಅವರು 1831ನೇ ಇಸ್ವಿಯಿಂದ 1891 ತನಕ ಅವರು ಬದುಕಿದ್ರು. 60 ವರ್ಷ ಬದುಕಿದ್ರು. ನಾನು ಹೆಚ್ಚು ಕಡಿಮೆ ಅಷ್ಟು ಕಾಲನೇ ಇರ್ತೀನಿ ಅಂತ ಅನ್ಕೋತೀನಿ. ಆದ್ರೆ ಅವರು ಕೊಟ್ಟ ಕೊಡುಗೆಗೂ ನಾವು ಇದುವರೆಗೂ ಇವಾಗ ಯಾರ್ಯಾರೆಲ್ಲ ಈ ಕ್ಲಾಸ್ ಅಲ್ಲಿ ಜಾಯಿನ್ ಆಗಿದಿರೋ, ಕೆಲವರು 60ನ್ನ ದಾಟಿರೋರು ಇದ್ದೀರಾ, ಕೆಲವರು 60ಕ್ಕೆ ಬರ್ತಾ ಇರೋರು ಇರ್ತೀರಾ. ಯಾಕಂದ್ರೆ ಕಾಲ ಮುಂದೆ ಹೋಗುತ್ತೆ ವಿನಃ ಹಿಂದಕ್ಕೆ ಬರಲ್ಲ. ಆದ್ರೆ ಅವರು ಇಡೀ ವಿಶ್ವಕ್ಕೆ ಕೊಟ್ಟಂತ ಕೊಡುಗೆಗಳು ಅನೇಕ. ಮತ್ತೆ ಎಲ್ರೂ ಕಂಪೇರ್ ಮಾಡಿದ್ರೆ ಇವ್ರು ಕೊಟ್ಟ ಕೊಡುಗೆಗೆ ಯಾರನ್ನೂ ಕೂಡ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ನಮ್ಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು, ಥಿಯಾಸಫಿಯನ್ನ ಕೊಟ್ಟವ್ರು ಯಾರು ಅಂತಂದ್ರೆ ಅದು ಬ್ಲಾವಟ್ಸ್ಕಿ ಅವರೇ ಕೊಟ್ರು, ಬೇರೆ ಯಾರು ಅಲ್ಲ. ಜನರಿಗೆ ಅವ್ರು ಹೋಗಿ ಮುಟ್ಟದೇ ಇರ್ಬೋದು, ಆದ್ರೆ ನಮ್ಗೆಲ್ಲರಿಗೂ ಕೂಡ ಥಿಯಾಸಫಿಯನ್ನ ಕೊಟ್ಟಿದ್ದು HP ಬ್ಲಾವಟ್ಸ್ಕಿ ಅವರು. ಅವ್ರು ಇಲ್ದೆ ಹೋಗಿದ್ರೆ ಥಿಯಾಸಫಿ ಅನ್ನೋದು ಇರ್ತಾ ಇರ್ಲಿಲ್ಲ, ಮಾಸ್ಟರ್ಸ್ ಲೆಟರ್ಸ್ ಅನ್ನೋದು ಇರ್ತಾ ಇರ್ಲಿಲ್ಲ, ಮಹಾತ್ಮರು ಇದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಹುಟ್ಟಿನಿಂದಲೇ ಅಥವಾ ತುಂಬಾ ಸಣ್ಣ ಇದ್ದಾಗಲಿಂದನೇ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ಆ ದಿವ್ಯ ದೃಷ್ಟಿಯಿಂದ ಅವ್ರು ಏನನ್ನ ನೋಡಿದ್ರು, ಏನನ್ನ ಕಂಡುಕೊಂಡ್ರು, ಏನನ್ನ ಸ್ವತಃ ಅನುಭವದಿಂದ ಅರಿತಿದ್ರು ಎಷ್ಟೋ ಜನ್ಮಗಳಲ್ಲಿ. ಇದನ್ನ ಮ್ಯಾನ್ ವೆನ್ಸ್ ಹವನ್ ವಿದರಲ್ಲಿ ಓದ್ಬೋದು ಅಥವಾ ಲೈಫ್ ಆಫ್ ಆಲ್ಕೋನಲ್ಲಿ ಆದ್ರೂ ನೋಡ್ಬೋದು. HP ಬ್ಲಾವಟ್ಸ್ಕಿ ಅವ್ರದ್ದು ಹಿಂದಿನ ಜನ್ಮಗಳನ್ನ ತೆಗೆದುಕೊಂಡು ನಾವು ನೋಡಿದಾಗ ಕ್ಲೀನ್ ಆಗಿ ನಮ್ಗೆ ಅರ್ಥ ಆಗತ್ತೆ. ಎಲ್ಲವನ್ನೂ ಕೂಡ ಅವರು ಹಿಂದಿನ ಜನ್ಮದಲ್ಲೇ ಸಾಕಷ್ಟು ಕಲ್ತಿದ್ರು. ಇಡೀ ಪ್ರಪಂಚದಲ್ಲಿ ಹುಡುಕದಾಗ ಇವ್ರು ಒಬ್ರೇ ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ನನ್ನ ಇನ್ನೂ ಒಂದ್ ಸ್ವಲ್ಪ ಆಮೇಲೆ ತಗೊಳ್ಬೇಕಿತ್ತು ಅಂತ ಅಂದ್ಬಿಟ್ಟು. ಆದ್ರೆ ಇದ್ದಿದ್ರಲ್ಲಿ ಇವರೇ ಇದ್ದಿದ್ರಿಂದ ಇವ್ರಿಗೇನೆ ಎಲ್ಲವನ್ನೂ ಕೂಡ ಅವರು ಕೊಟ್ರು. ನಾವೆಲ್ಲ ಕರೆಯೋದು ಅವ್ರನ್ನ ಏನಂತ, ಹೆಲೆನಾ ಅಂತ ನಾವು ಕರೆಯಲ್ಲ, HP ಬ್ಲಾವಟ್ಸ್ಕಿ, ಹೆಲೆನಾ ಪೆಟ್ರೋನಾ ಬ್ಲಾವಟ್ಸ್ಕಿ, ಅಥವಾ ನಾವು ಹೇಳೋದು ಕೂಡ ಬ್ಲಾವಟ್ಸ್ಕಿ ಅಂತ. ಯಾಕೆ ಅಂತಂದ್ರೆ ಅವ್ರು 1848ರಲ್ಲಿ ಮದುವೆ ಹಾಕ್ತಾರೆ. ಆತನ ಹೆಸರು ಬ್ಲಾವಟ್ಸ್ಕಿ ಅಂತ. ಅವ್ರಿಗೆ ಈ ಯಾವ್ದ್ರಲ್ಲೂ ಆಸಕ್ತಿ ಇರ್ಲಿಲ್ಲ. ಆಕೆಗೆ ಇನ್ನ ಜಸ್ಟ್ 17 ವರ್ಷ.
ನಿನ್ನನ್ ಯಾರು ಮದ್ವೆ ಆಗ್ತಾರೆ, ನೀನ್ ಹಿಂಗಿದೀಯಾ ಅಂತ ಹೇಳ್ದಾಗ ಹೇಳ್ತಾರೆ, ಅವನನ್ನೇ ನಾನು ಹೇಳ್ತೀನಿ, ಅವನೇ ಬಂದು ನನ್ನ ಮದ್ವೆ ಆಗುವಂತ ಕೇಳ್ತಾನೆ ಅಂತ ಅಂದ್ಬಿಟ್ಟು ಹೇಳಿ ವಿತಿನ್ ಫ್ಯೂ ಡೇಸ್ ಆತನೇ ಅಪ್ರೋಚ್ ಮಾಡಿದ್ರು. ಅವ್ರದನ್ನ ಮದ್ವೆ ಕೂಡ ಆದ್ರು. ಅಷ್ಟೇ ಅಲ್ಲ, ಅವ್ರನ್ನು ಜೊತೆಯಲ್ಲಿ ಸಂಸಾರ ಏನು ಮಾಡಕ್ ಆಗ್ಲಿಲ್ಲ, ಅವ್ರು ಮಾಡ್ಲೂ ಇಲ್ಲ. ಆಮೇಲೆ ಮತ್ತೆ ಇನ್ನೊಬ್ಬ ಬರ್ತಾನೆ, ಬೆಟಾ ನೆಲ್ಲಿ ಅಂತ ಅಂದ್ಬಿಟ್ಟು, ಆತ ನಾನ್ ದುಡ್ಡು ಕೊಡ್ತೀನಿ, ನನಗೆ ಏನೂ ಬೇಡ, ನಿನ್ ಗಂಡ ಅಂತ ಅನ್ನಿಸ್ಕೊಂಡ್ರೆ ಸಾಕು, ನಿನ್ ಜೊತೆ ಇದ್ರೆ ಸಾಕು, ನಾನು ಅಷ್ಟಕ್ಕೆ ನಂಗೆ ಸಾಕು ಅಂತ ಹೇಳ್ತಾನೆ. ಮತ್ತೆ ಹಾಲ್ಕಟ್ ಕೇಳ್ತಾರೆ, ಯಾಕೆ ಈ ತರ ಮಾಡಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳ್ತಾರೆ, ನನ್ಗೆ ಒಂದ್ ಸ್ವಲ್ಪ ಋಣ ಇತ್ತು, ಅದು ಕಂಪ್ಲೀಟ್ ಆಗೋಗ್ಲಿ, ಅದು ಮುಗಿದು ಬಿಡ್ಲಿ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಒಪ್ಕೊಂಡೆ ಬೆಟಾನೆಲ್ಲ ಅಂತ. ಆ ಋಣ ತೀರ್ತು, ಇವಾಗ ನಾನು ಕಂಪ್ಲೀಟ್ ಆಗಿ ಫ್ರೀ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನ ಇವರು ಮಹಾತ್ಮರು ಯಾರು ಅಂತಂದ್ರೆ ಮಹಾತ್ಮ ಮೌರ್ಯರೇ ಇವರಿಗೆ ಮಾಸ್ಟರು. ಇವ್ರನ್ನ ಅವರು 1851 ಅಥವಾ 50ರಲ್ಲಿ ಅಂತ, ಈ ಒಂದು ಬುಕ್ ಓದ್ಬೇಕಾದ್ರೆ 1050ರಲ್ಲಿ ಅಂತ ಹೇಳಿ ತಿಳಿದ್ ಬಂತು. ನನ್ಗದು ಗೊತ್ತಿರಲಿಲ್ಲ ಮುಂಚೆ. ಅವರು ಮೊಟ್ಟ ಮೊದಲ ಬಾರಿಗೆ ಅವ್ರನ್ನ ಮೀಟ್ ಮಾಡ್ತಾರೆ. ಆಮೇಲೆ ಅವರು ಟಿಬೇಟ್ಗೆ ಹೋಗ್ಲಿಕ್ಕೆ 54ರಲ್ಲಿ ಅಂತಂದ್ರೆ ಅವ್ರಿಗಿನ್ನ ಜಸ್ಟ್ 23 years ಇರುತ್ತೆ. ಅವಾಗ್ಲೇ ಅವ್ರು ಟಿಬೇಟ್ಗೆ ಹೋಗ್ಬೇಕು ಅಂತ ಅವ್ರು ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಅದರಲ್ಲಿ ಸಫಲ ಆಗೋದಿಲ್ಲ. ಆದ್ರೆ 1867ರಿಂದ 70 ಅಥವಾ 71 ತನಕ ಅವರು ಟಿಬೇಟ್ ನಲ್ಲಿ ಇರ್ತಾರೆ. ಯಾರಿಗೂ ಗೊತ್ತಿಲ್ಲ ಅವ್ರು ಟಿಬೇಟ್ ನಲ್ಲಿ ಇರ್ತಾರೆ ಅಂತ. ಕಡೆಗೆ KHಗೆ ಹೇಳ್ತಾರೆ, ಈ ತರ ನಮ್ಮ ಮನೆಯವರೆಲ್ಲ ಒಂದ್ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ, ಪ್ಲೀಸ್ ಕಮ್ಯುನಿಕೇಟ್, ಐ ಆಮ್ ಸೇಫ್ ಅಂತ ಅಂದ್ಬಿಟ್ಟು ಹೇಳಿದಾಗ KH ಇವ್ರ ಮನೆಗೆ ಒಂದು ಪತ್ರವನ್ನ ತಲುಪಿಸ್ತಾರೆ. ಅದರಲ್ಲಿ ಹೇಳ್ತಾರೆ, ಇನ್ನ 18 ಹುಣ್ಣಿಮೆ ಒಳಗಡೆ ಬ್ಲಾವಟ್ಸ್ಕಿ ಸೇಫ್ ಆಗಿದ್ದಾರೆ. ಯಾರ ಸೇಫ್ಟಿ ಸೆಕ್ಯೂರಿಟಿ ಯಾರು, ಅವರಿಗೆ ಕೇರ್ ಟೇಕರ್ ಯಾರು ಅಂತಂದ್ರೆ ಸ್ವತಃ ಬುದ್ಧರು ಇವ್ರನ್ನ ರಕ್ಷಿಸ್ತಾ ಇದ್ದಾರೆ, ಏನು ಯೋಚನೆ ಇಲ್ಲ, ಅವ್ರು ಚೆನ್ನಾಗಿದ್ದಾರೆ, ಈಗ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಬರ್ತಾರೆ. ಇವ್ರು ಟಿಬೇಟ್ ನಲ್ಲಿ ಎಲ್ಲಿದ್ರು ಅಂತಂದ್ರೆ ಶಿಗಾಟ್ಸೆ ಅನ್ನೋ ಒಂದು ಜಾಗದಲ್ಲಿ ತಾಶಿಲ್ ಹೆನ್ಪೋ ಅನ್ನೋ ಒಂದು ಮೊನಾಸ್ಟ್ರಿ ಇರುತ್ತೆ, ಅಲ್ಲಿ ಅವ್ರಿಗೆ ಇರ್ತಾರೆ. ಅವರು ಸೆನ್ಸಾರ್ ಭಾಷೆ, ಆ ಸೆನ್ಸಾರ್ ಭಾಷೆ ಅನ್ನೋದು ಸಂಸ್ಕೃತಕ್ಕಿಂತಲೂ ಬಹಳ ಪುರಾತನವಾದದ್ದು. ಆ ಪುರಾತನ ಭಾಷೆಯನ್ನ ಅವರು ಕಲ್ತ್ಕೊಂಡು ಏನೆಲ್ಲ ಇತ್ತು ಅದನ್ನ ಎಲ್ಲವನ್ನೂ ಕೂಡ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಎಷ್ಟೊಂದು ಅವರು ಮಗಪ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ. ಹಂಗಾಗಿ ಅವ್ರು ಇಷ್ಟನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಚಿಕ್ಕಂದನಂದಲ್ಲೇ ಅಂದ್ರೆ ಅವ್ರಿಗೆ ಮಹಾರಾಜರ ವಂಶದಲ್ಲಿ ಹುಟ್ಟುವಂತಹ ಒಂದು ಕರ್ಮ ಇತ್ತು. ಅವ್ರು ಮಹಾರಾಜರ ವಂಶದಲ್ಲಿ ಹುಟ್ಟಿದ್ರು, ಪಿಯಾನೋವನ್ನ ನುಡಿಸ್ತಾ ಇದ್ರು. ಅವ್ರು ಅಷ್ಟೇ ಅಲ್ಲ, ನುಡ್ಸೋದನ್ನ ಕಲ್ತಿದ್ರೆ ಅಷ್ಟೇ ಅಲ್ಲ, ಅವರು ಲಂಡನ್ ನಲ್ಲಿ ಮತ್ತೆ ಪ್ಯಾರಿಸ್ ನಲ್ಲಿ ಅವರು ಕನ್ಸರ್ಟ್ ನ ಕೊಟ್ಟಿದ್ದಾರೆ. ಅವ್ರು ಅದರಲ್ಲಿ ಇವ್ರಿಗೆ ಸಣ್ಣ ವಯಸ್ಸಿಂದನೇ ಕಸೂತಿ ಮಾಡೋದನ್ನ ಹೇಳ್ಕೊಡ್ತಿದ್ರು. ಮತ್ತೆ ಶಿ ಇಸ್ ಎ ವೆರಿ ಗುಡ್ ಪೇಂಟರ್. ಮತ್ತೆ ವ್ಯಂಗ್ಯ ಚಿತ್ರಗಳನ್ನು ಕೂಡ ಅವರು ಬಿಡಿಸ್ತಿದ್ರು. ಯಾರ್ಯಾರನೋ ಹೆಂಗೆಂಗೋ ಅವರು ಬಿಡಿಸಿದ್ರೆ ಎಲ್ರಿಗೂ ನಗು ಬರುತ್ತೆ. ಇವತ್ತಿನ ದಿನ ಪೇಪರ್ಗಳನ್ನೆಲ್ಲ ನಾವು ಅದನ್ನ ನೋಡ್ತೀವಿ. ಇದನ್ನೆಲ್ಲ ಅವ್ರು ಕಲ್ತಿದ್ರು. ಎಷ್ಟೋ ಸಲಿ ಜನ ತುಂಬಾ ಇವರಿಗೆ ಮೋಸ ಮಾಡಿದಾಗ ಅವರು ಕತ್ತಿನ ಪಟ್ಟಿ ಅಂತ ಹೇಳಿ ಕರೀತಾರೆ. ದಟ್ ಈಸ್ ನಾಟ್ ಟೈ ಅಲ್ಲ, ಅದು ಆ ಕತ್ತಿನ ಪಟ್ಟಿನ ಹೊಲಿದ್ಬಿಟ್ಟು ಅದನ್ನ ಮಾರಾಟ ಕೂಡ ಮಾಡ್ಬಿಟ್ಟು ಅದನ್ನ ಅವರು ದುಡ್ಡು ತೆಗೆದುಕೊಂಡು ಸೊಸೈಟಿಯ ಪುರೋಭಿವೃದ್ಧಿಗೋಸ್ಕರ ಅದನ್ನ ಅವರು ಖರ್ಚು ಮಾಡ್ತಾರೆ. ಇದು ಎಲ್ಲಾನು ಏನು ಅಂತಂದ್ರೆ ಅವರ ಹವ್ಯಾಸ ಅಥವಾ ಅವ್ರು ಕಲ್ತಿದ್ದಂಥದ್ದು ಒಂದು. ಆದ್ರೆ ಜೀವನ ಪೂರ್ತಿ ಮಾಡಿದ್ದು ಏನು, ಯಾತಕ್ಕೆ ಅವ್ರನ್ನ ನಾವು ಇದುವರೆಗೂ ನೆನ್ಸ್ಕೋತೀವಿ. ಆಕೆನೇ ಒಂದ್ ಕಡೆ ಬರೀತಾರೆ, ನಾನ್ ಜೀವಮಾನದಲ್ಲಿ ಮಾಡಿದ್ದು ಏನು ಅಂತಂದ್ರೆ ಬರೀ ಬರೆಯೋದು. ಈ ಬರೆಯೋದು ಬಿಟ್ಟು ನನಗೆ ಬೇರೆ ಇನ್ನೇನು ನನಗೇನು ಅಷ್ಟೇ ಅನ್ಸ್ತಾ ಇಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಬರಿ, ಮಧ್ಯಾಹ್ನ ಬರಿ, ಸಾಯಂಕಾಲ ಬರಿ, ರಾತ್ರಿ ಬರಿ, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಬರಿ. ಏನೆಲ್ಲ ಬರೆದ್ರು ಅವರು. ಫಸ್ಟ್ ಬರೀತಾರೆ ದ ಗ್ರೇಟ್ ಇನ್ಕ್ವಿಸಿಟರ್ ಅಂತ ಅಂದ್ಬಿಟ್ಟು, ದ ಕೇವ್ಸ್ ಅಂಡ್ ಜಂಗಲ್ಸ್ ಆಫ್ ಹಿಂದೂಸ್ತಾನ್ ಅಂತ ಬರೀತಾರೆ, ನೈಟ್ ಮೇರ್ ಟೇಲ್ಸ್ ಅಂತ ಬರೀತಾರೆ, ಪ್ರಾಕ್ಟಿಕಲ್ ಅಕಲ್ಟಿಸಮ್ ಅಂತ ಬರೀತಾರೆ. ಬೇಕಾದಷ್ಟು ಆರ್ಟಿಕಲ್ಸ್ ನ ಬರೆದ್ಬಿಟ್ಟು ಪಾತ್ ಮತ್ತೆ ಲೂಸಿಫರ್ಗೆ ಕೊಡ್ತಾರೆ. ಮತ್ತೆ ಇವರು ಅತ್ಯಂತ ಅಮೋಘವಾದಂತಹ ಕೃತಿ ಯಾವುದು ಅಂತಂದ್ರೆ ಐಸಿಸ್ ಅನ್ವೇಲ್ಡ್ ಸೀಕ್ರೆಟ್ ಡಾಕ್ಟ್ರಿನ್. ಅದು ಶಿಖರಪ್ರಾಯವಾದಂತಹ ಗ್ರಂಥ. ನಂತರ ಕೀ ಟು ಥಿಯಾಸಫಿ, ಯಾರೆಲ್ಲ ಪ್ರಶ್ನೆ ಕೇಳಿದ್ರು, ಏನೆಲ್ಲಾ ಪ್ರಶ್ನೆ ನಮ್ಗೆ ಉದ್ಭವಿಸ್ಬೋದು ಅಂತ ಇದೆ, ಅದ್ರ ಬಗ್ಗೆ ಕೊಟ್ರು. 1889ರಲ್ಲಿ ವಾಯ್ಸ್ ಆಫ್ ದ ಸೈಲೆನ್ಸ್ ಅನ್ನ ಕೂಡ ಅವರು ಬರೀತಾರೆ. ಈ ಐಸಿಸ್ ಅನ್ವೇಲ್ಡ್ ನ ಬರೆದಾಗ ಅವ್ರಿಗೆ ಅದರಲ್ಲೇ ಒಂದು ಕಡೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಲ್ಕಾಟ್ಗೆ ಒಂದು ಪತ್ರವನ್ನ ಬರೆದು ಅದರಲ್ಲಿ ತಿಳಿಸ್ತಾರೆ, ಪೂರ್ವ ಸಂಪ್ರದಾಯಗಳ ಚರಿತ್ರೆ, ತತ್ವ ಸಿದ್ಧಾಂತ, ನಾನ್ ಈ ಜನ್ಮದಲ್ಲಿ ಓದದೇ ಇರುವಂತಹ ವಿಷಯ, ಎಂದು ನೋಡಿರದ ಗ್ರಂಥಗಳ ವಾಕ್ಯಗಳನ್ನ ನಾನು ಇದ್ರಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ.
ಇದನ್ನಾಗ್ಲಿ ಅಥವಾ ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಟ್ರಿಪಲ್ ಪ್ರೊಡಕ್ಷನ್ ಅಂತ ಹೇಳಿ ಕರೀತಾರೆ. ಇದನ್ನ ಮಹಾತ್ಮ ಮೌರ್ಯರು, ಮಹಾತ್ಮ ಕುತುಮಿಗಳು ಮತ್ತು HP ಬ್ಲಾವಟ್ಸ್ಕಿಗಳು, ಕುತುಮಿಗಳು ಕೂತ್ಕೊಂಡು ಅಲ್ಲಿ ಹೇಳಿದ್ದನ್ನ ಇವ್ರು ಬರಿತಾ ಇದ್ರು. ಅವ್ರ ಕಣ್ ಮುಂದೆ ಒಂದು ಪತ್ರವನ್ನ ತೋರಿಸ್ತಾರೆ, ಅದನ್ನ ನೋಡಿ ಬರಿತಿದ್ರು. ಕೆಲವೊಂದ್ ಪತ್ರ ಹಿಂಗಿರಲ್ಲ, ಉಲ್ಟಾ ಇರತ್ತೆ ಹಿಂಗೆ. ಅದನ್ನ ಅವರು ಉಲ್ಟಾ ಮಾಡ್ಬಿಟ್ಟು ಅವ್ರು ಅದನ್ನ ಹೇಳ್ಬೇಕಾಗತ್ತೆ. ಅದನ್ನ ಎಲ್ಲವನ್ನು ಕೂಡ ಅವರು ಬರೆದ್ರು. ಆದ್ರೆ ಈ IC ಸನ್ವೆಲ್ಡ್ ಬರೀತಾರೆ, ಪ್ರಿಂಟ್ ಆಗತ್ತೆ, ಬಹಳ ಬೇಗ ಸೇಲು ಆಗೋಗುತ್ತೆ. ಅದರಿಂದ ಅವರು ದುಡ್ಡು ಮಾಡಿದ್ರು, ಇನ್ನೊಂದ್ ಸ್ವಲ್ಪ ರೀಪ್ರಿಂಟು ಅದ್ರಲ್ಲಿ. IC ಸನ್ವೆಲ್ಡ್ ಫಸ್ಟ್ ಇಲ್ಲ, ಟೈಟಲ್ ಬೇರೆ ಇರುತ್ತೆ, ಕಡೆಗೆ ಅದೇ ಟೈಟಲ್ ನಲ್ಲಿ ಒಂದು ಗ್ರಂಥ ಆಲ್ರೆಡಿ ಪಬ್ಲಿಷ್ ಆಗಿದೆ ಅಂತ ಅಂದ್ಬಿಟ್ಟು ಕಡೆಗೆ ಅದನ್ನ IC ಸನ್ವೆಲ್ಡ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದ್ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುತ್ತೆ. ಯಾತ ಕ್ಲಾರಿಟಿ ಕಡಿಮೆ ಅಂದ್ರೆ, ಯಾವಾಗ್ಲೂ ನಮ್ ರುಕ್ಮಿಣಿ ಕೃಷ್ಣಮೂರ್ತಿ ಅವ್ರ ಟಾಕ್ಸ್ ಅಲ್ಲಿ ಹೇಳೋರು, ಶಿ ಬಿಲಾಂಗ್ಸ್ ಟು 4th ರೂಟ್ ರೇಸ್ ಅಂತ. ನಾವೆಲ್ಲ 5th ರೂಟ್ ರೇಸ್ ಅಲ್ಲಿ ಇದೀವಲ್ವಾ, ಆನಿ ಬೆಸೆಂಟ್ ಆಗ್ಲಿ, ಲೆಡ್ ಬೀಟರ್ ಆಗ್ಲಿ, ನಾವೆಲ್ಲ ವಿ ಬಿಲಾಂಗ್ಸ್ ಟು 5th ರೂಟ್ ರೇಸ್. ಯಾತಕ್ಕದು ಒಂಥರ, ನೀವು ಎಲ್ಲೋ ಒಂದು ಸಬ್ಜೆಕ್ಟ್ ಬರುತ್ತೆ ಮತ್ತೆ ಇನ್ನೆಲ್ಲೋ ಹೋಗುತ್ತೆ. ಇಟ್ಸ್ ಲೈಕ್ ಬೆಂಗಳೂರಿಂದ ಡೆಲ್ಲಿಗೆ ಬಂದಂಗೆ, ಡೆಲ್ಲಿಯಿಂದ ಬಾಂಬೆಗೆ ಹೋದಂಗೆ, ಬಾಂಬೆಯಿಂದ ಮತ್ತೆ ಕಲ್ಕಟ್ಟಾಗ ಹೋದಂಗೆ, ಕಲ್ಕಟ್ಟಾಯಿಂದ ಗುಜರಾತ್ಗೆ ಬಂದಂಗೆ, ಗುಜರಾತ್ ಇಂದ ಒರಿಸ್ಸಾಗ್ ಹೋದಂಗೆ, ಒಂಥರ ಹಿಂಗಿಂಗೆ ಇನ್ನೆಲ್ಲೋ ಬರುತ್ತೆ, ಮತ್ತೆ ಅದು ಕಂಟಿನ್ಯೂ ಇನ್ನೆಲ್ಲೋ ಮಾಡ್ತಾರೆ. ಎಲ್ಲೂ ಸಿಸ್ಟಮ್ಯಾಟಿಕ್ ಅನ್ನೋದು ಇಲ್ಲೇ ಇಲ್ಲ. ಅದನ್ನ ಓದಿದ್ರು ಕೂಡ ತುಂಬಾ ಕಷ್ಟ ಆಗೋದು. ಪೇಜ್ ವೈಸ್ ಪೇಜ್ ನಾನು ಅದನ್ನ ಓದ್ಲಿಕ್ಕೆ ಪ್ರಯತ್ನ ಪಟ್ಟೆ, ಬರೀ ಅರ್ಧನೇ IC ಸನ್ವೆಲ್ಡ್ ಓದ್ಲಿಕ್ಕೆ ನನ್ ಕೈಲಿ ಆಗಿರೋದು. ಯಾಕಂದ್ರೆ ನಥಿಂಗ್ ಈಸ್ ಎಂಟ್ರಿಂಗ್ ಮೈ ಬ್ರೈನ್. ಆ ಇಂಗ್ಲಿಷು ತುಂಬಾ ಸ್ಟ್ರಾಂಗ್ ಆಗಿದೆ, ಮತ್ತೆ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲದೆ ಇರೋದ್ರಿಂದ ಅದನ್ನ ಓದ್ಲಿಕ್ಕೂ ಕೂಡ ಅರ್ಥ ಆಗಿಲ್ಲ. ಇನ್ನ ಸೀಕ್ರೆಟ್ ಡಾಕ್ಟ್ರಿನ್ ಅಂತ ತೆಗೆದುಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಆಕೆನೆ ಸೀಕ್ರೆಟ್ ಡಾಕ್ಟ್ರಿನ್ ಬಗ್ಗೆ, ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲೇ ಒಂದು ಕಡೆ ಬರೀತಾರೆ ಅವರು. In the 20th century of our era, scholars will begin to recognize that the secret doctrine has neither been invented nor exaggerated, but on the contrary, simply outlined, and finally, that its teachings antedate the Vedas. ಸ್ಕಾಲರ್ಸ್ಗಳು ಯಾರೆಲ್ಲ ತಿಳಿದಿದ್ದಾರೆ, ಪಂಡಿತರಿದ್ದಾರೆ 20ನೇ ಶತಮಾನದವರು, ಅವ್ರಿಗೆ ಕಡೆಗೆ ಅವ್ರಿಗೆ ಅರ್ಥ ಆಗಕ್ಕೆ ಪ್ರಾರಂಭ ಆಗತ್ತಂತೆ. ಇದನ್ನ ಇನ್ವೆಂಟ್ ಮಾಡಿದ್ದಲ್ಲ, ಎಲ್ಲೋ ಕಂಡುಹಿಡಿದಿದ್ದಲ್ಲ, ಅಥವಾ ಇದರಲ್ಲಿ ಊಹಾಪೋಹ ಅಂತ ಹೇಳಿ ಉತ್ಪ್ರೇಕ್ಷೆಯಿಂದ ಹೇಳಿರುವಂತದ್ದು ಕೂಡ ಇದು ಅಲ್ಲ. ಆದ್ರೆ ಇದು ಸಿಂಪ್ಲಿ ಏನಿದೆ ಅದನ್ನ ಬರೆದಿದ್ದಾರೆ. ಫೈನಲಿ ದ ಟೀಚಿಂಗ್ಸ್, ಅದ್ರೊಳಗಡೆ ಇರೋದು ಯಾವುದು ಅಂತಂದ್ರೆ, ಈ ವೇದ ಅಂತಂದ್ರೆ ಆಶ್ಚರ್ಯ ಕಾಲದಲ್ಲಿ ಇದ್ದಂಥದ್ದು ವೇದ. ಈ ವೇದಕ್ಕಿಂತಲೂ ಮುಂಚೆನೆ ಬಂದಿರುವಂಥದ್ದು ಇದು ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಇದನ್ನ ಕೆಲವು ಸಲ ಅವರು ಬರೆದ್ರು. ಎಷ್ಟೋ ಸಲ ಬರವಣಿಗೆಯಲ್ಲಿ ಮಹಾತ್ಮರ ಹ್ಯಾಂಡ್ ರೈಟಿಂಗೇ ಇದೆ. ಅವ್ರ ಹ್ಯಾಂಡ್ ರೈಟಿಂಗು ಪೆನ್ಸಿಲ್ ಅಲ್ಲಿ ಬರ್ದಿರೋದು, ರೆಡ್ ಇಂಕ್ ಅಲ್ಲಿ ಬರ್ದಿರೋದು, ಬ್ಲೂ ಇಂಕ್ ಅಲ್ಲಿ ಬರ್ದಿರೋದು, ಕೆಲವೊಂದು ದುಂಡಾಗಿ ಬರ್ದಿರೋದು, ಕೆಲವೊಂದು ಕಡೆ ಕರೆಕ್ಷನ್ಸ್ ಹೆಚ್ಚಾಗಿರೋದು, ಕೆಲವೊಂದ್ ಕಡೆ ಕರೆಕ್ಷನ್ ಅವಶ್ಯಕತೆನೇ ಇಲ್ಲದೆ ಇರುವಂತದ್ದು, ಇದು ಎಲ್ಲವೂ ಕೂಡ ಆಗಿದೆ ಅದರಲ್ಲಿ. ಇದನ್ನೆಲ್ಲ ಬರೀತಾರೆ. ಕಡೆಗೆ ಎಷ್ಟೋ ಜನ ಎಷ್ಟೋ ಡೌಟ್ಸ್ ಗಳನ್ನೆಲ್ಲ ಕೀಟು ಎಕ್ಸ್ಪ್ರೆಸ್ ಮಾಡ್ತಾರೆ, ಇದಕ್ಕೆ ಉತ್ತರ ಕೊಡಿ ಅಂತ. ಅವ್ರು ಏನ್ ಕೊಡ್ತಾರೆ, ಅವಾಗ ಅವರು ಕೀಟು ಥಿಯಾಸಫಿನ ಸುಮ್ಮನೆ ಕುತ್ಕೊಂಡು ಬರೆಯಕ್ ಶುರು ಮಾಡ್ತಾರೆ. ಹೆಂಗ್ ಬರೀತಾರೆ ಅಂತಂದ್ರೆ, ಅದನ್ನ ಮಹಾತ್ಮ ಗಾಂಧೀಜಿ ಓದ್ತಾರಂತೆ. ಅವ್ರು ಯುರೋಪ್ ನಲ್ಲಿ ಓದ್ದಾಗ ಅವ್ರು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಲಾ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತೆ ದಿನಕ್ಕೆ ಒಂದು ಶ್ಲೋಕ ಭಗವದ್ಗೀತೆದನ್ನ ಅವರು ಹಲ್ಲು ಹುಜ್ಜಬೇಕಾದ್ರೆ ಒಂದು ಶ್ಲೋಕನ ಅವರು ಬಯಾಟ್ ಮಾಡಿ ಇಡೀ ಗೀತೆ ಅವ್ರಿಗೆ ಮಹಾತ್ಮ ಗಾಂಧಿಗೆ ಬರ್ತಾ ಇತ್ತು. ಆ ಟೈಮ್ ನಲ್ಲಿ ಯಾವಾಗ ಅವ್ರು ಕೀಟು ಥಿಯಾಸಫಿ ಗ್ರಂಥವನ್ನ ತೆಗೆದುಕೊಂಡು ಓದ್ತಾರೋ, ಇಮಿಡಿಯೇಟ್ಲಿ ಬಿಕಮ್ ಎ ಮೆಂಬರ್. ಅವರು ಕೂಡ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗ್ತಾರೆ. ಇನ್ನ ವಾಯ್ಸ್ ಆಫ್ ದ ಸೈಲೆನ್ಸ್, ಅದು ಹೆಂಗೆ ಅಂತಂದ್ರೆ ಅದನ್ನ ಸಾಧನ ಗ್ರಂಥ ಅಂತ ಹೇಳ್ತಾರೆ. ಈ ಸಾಧನ ಗ್ರಂಥ ಯಾಕೆ ಅಂತಂದ್ರೆ, ಸುಮ್ಮನೆ ಬರ್ಕೊಂಡು ಹೋದ್ರು. ಅವ್ರು ಬರ್ದಿದ್ದು ಬರೀ ಇಷ್ಟೇ, ಕೆಲವೊಂದು ಬರೀ ಸೈಡ್ ಹೆಡಿಂಗ್. ಅದನ್ನ ಟಾಕ್ಸ್ ಆನ್ ದಿ ಪಾತ್ ಆಫ್ ಅಕಲ್ಟಿಸಮ್ ಅಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬರ್ದಿದ್ದಾರೆ, ಆನಿ ಬೆಸೆಂಟ್ ಮತ್ತೆ ಲೆಡ್ ಬೀಟರ್. ಈ ವಾಯ್ಸ್ ಆಫ್ ದಿ ಸೈಲೆನ್ಸ್ ಅನ್ನ ಯಾತಕ್ಕೆ ಬರೆದ್ರು, ಇದರಲ್ಲಿ ಇರುವಂತದ್ದು ಈವನ್ ಬೌದ್ಧ ಧರ್ಮದಲ್ಲೂ ಕೂಡ ಎಷ್ಟೊಂದು ಇನ್ಫಾರ್ಮೇಶನ್ ನಮ್ಗೆ ಸಿಕ್ಕೋದೇ ಇಲ್ಲ. ಇದನ್ನ ನಮ್ಮ SK ವೀರಭದ್ರಾಚಾರ್ಯ ಅವ್ರ ಮಗಳು PhD ಮಾಡ್ತಾ ಇದ್ದಾಗ ಅವರು ಬುದ್ಧಿಸಮ್ ಏನೇನೋ ಅಷ್ಟೆಲ್ಲ ಓದ್ರಂತೆ. ಅಪ್ಪ, ನನ್ನ ನಾಲೆಡ್ಜ್ಗೆ ಹೋಲ್ಸಿದ್ರು, ನಿಮ್ಮ ನಾಲೆಡ್ಜ್ಗೆ ಹೋಲ್ಸಿದ್ರು, ಯು ಹ್ಯಾವ್ ಗಾಟ್ ಮೋರ್ ಇನ್ ಡೆಪ್ತ್ ನಾಲೆಡ್ಜ್ ಅಬೌಟ್ ಬುದ್ಧಿಸಮ್. ಹೇಗೆ ಅಂತ ಹೇಳಿದಾಗ, ಥಿಯಾಸಫಿಲಿ ಎಲ್ಲವನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಇನ್ ಡೆಪ್ತ್ ನಾಲೆಡ್ಜ್ ಬೇಕು ಅಂತಂದ್ರೆ ಥಿಯಾಸಫಿ ಗ್ರಂಥಗಳನ್ನ ನಾವು ಹುಡುಕಬೇಕು, ಅದಕ್ಕೆ ಆಳದಲ್ಲಿ ನಾವು ಹೋಗಿ ನೋಡ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಈ IC ಸನ್ವೆಲ್ಡ್ ಗ್ರಂಥನ 75ರಲ್ಲಿ ಶುರು ಮಾಡ್ತಾರೆ, 77ನೇ ಇಸ್ವಿನಲ್ಲಿ ಅದು ಮುಗಿಯುತ್ತೆ. ಅದನ್ನೆಲ್ಲ ಬರೀತಾರೆ. IC ಸನ್ವೆಲ್ಡ್ ಗ್ರಂಥನ ಮುಗಿಸಿನೇ ನಾನು ಭಾರತಕ್ಕೆ ಹೋಗ್ತೀನಿ. ಅದಕ್ಕೆ ಮುಂಚೆನೆ ಭಾರತಕ್ಕೆ
ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಅವರು ಭಾರತಕ್ಕೆ ಅವಾಗ ಬಂದಿರಲ್ಲ. 78ರಲ್ಲಿ ಅವರು ಶುರು ಹೋಗ್ಬೇಕು ಭಾರತಕ್ಕೆ, ಇಲ್ಲಿ ಜನರು ಕಡಿಮೆ ಆಗ್ತಾ ಇದ್ದಾರೆ, ಆಸಕ್ತಿಯಿಂದ ಏನೇನೆಲ್ಲ ಬಿಗಿನಿಂಗ್ ಅಲ್ಲಿ ಇತ್ತು, ನಮ್ಗೆ ಇದು ಬೇಕು, ನಮ್ಗೆ ಅದು ಬೇಕು, ನೀವು ಸಂಘವನ್ನ ಸ್ಥಾಪನೆ ಮಾಡಿ ಅಂತ ಹೇಳಿದವರೆಲ್ಲ ಛಿದ್ರವಾಗಿ ಹೊರಟೋಗ್ತಾರೆ. ಎಕ್ಸೆಪ್ಟ್ WQ ಜಡ್ಜ್ ಒಬ್ರು ಉಳ್ಕೊಂತಾರೆ. ಇನ್ ಮಿಕ್ಕಿದ್ದವರೆಲ್ಲರೂ ಕೂಡ ಇವರಿಗೆ ಕೈ ಎತ್ಬಿಟ್ಟು ಹೊರಟೋಗ್ತಾರೆ. ಸರಿ ಅಂತ ಅಂದ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಟು ಅವರು ಇಂಡಿಯಾಕ್ಕೆ ಬರ್ತಾರೆ. ಹಾಲ್ಕಾಟ್ ಜೊತೆ ಬರ್ತಾರೆ. 78ರಲ್ಲಿ ಪ್ರಾರಂಭ ಮಾಡ್ತಾರೆ. ಫೆಬ್ರವರಿ 1879ರಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಮುಂಬೈಯಲ್ಲಿ ಇರ್ತಾರೆ. ಅಷ್ಟೊತ್ತಿಗಾಗ್ಲೇ ಎಷ್ಟೋ ಜನ ಭಾರತೀಯರು ಕೂಡ ಸೊಸೈಟಿಯ ಸದಸ್ಯರಾಗಿರ್ತಾರೆ. ನಂತರ ಅವರು ಪರ್ಯಟನೆ ಮಾಡ್ತಾ ಕಡೆಗೆ ಅವರು ಸಿಲೋನ್ಗೆ ಹೋಗ್ತಾರೆ. ಅಲ್ಲಿ ಬೌದ್ಧ ಧರ್ಮವನ್ನ ಇಬ್ರು ಕೂಡ ಪಂಚಶೀಲವನ್ನ ತೆಗೆದುಕೊಂಡು ಅವರು ಬುದ್ಧಿಸ್ಟ್ ಆಗಿ ಹೋಗ್ತಾರೆ. ನೋಡಿ, ಯಾವ್ದೋ ಹಿಂದಿನ ಕರ್ಮ ಇದ್ದವ್ರು, ಕ್ರಿಶ್ಚಿಯನ್ ಇದ್ದವರು ಇಮಿಡಿಯೇಟ್ ಇಲ್ಲಿಗೆ ಬಂದು ಶ್ರೀಲಂಕಾ ಹೋಗಿ ಬುದ್ಧಿಸಂ ತಗೊಂಡು, ಇವತ್ತಿಗೂ ಕೂಡ ಶ್ರೀಲಂಕಾ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಅಲ್ಲಿ ಕಾಣಿಸೋದು ಕರ್ನಲ್ ಆಲ್ಕಾಟ್ದು. ಮತ್ತೆ ಬುದ್ಧಿಸಂ ಬಾವುಟನ ಕೂಡ ಕರ್ನಲ್ ಆಲ್ಕಾಟ್ ಮಾಡಿದ್ರು. ಬುದ್ಧಿಸಂ ಬಗ್ಗೆ ಬುದ್ಧಿಸ್ಟ್ ಕೆಟಕಿಸಂ ಅಂತ ಮಾಡಿದ್ರು. ಮತ್ತೆ ವೈಶಾಖ ಹುಣ್ಣಿಮೆ ದಿನ ರಜಾ ಬರೋಕ್ಕೂ ಕೂಡ ಕರ್ನಲ್ ಆಲ್ಕಾಟೇನೆ ಕಾರಣ. ನಾವೆಲ್ಲ ಅನ್ಕೊಳ್ತೀವಿ ಥಿಯಾಸಫಿನ ಯಾರು ಕೊಟ್ರು ಅಂತಂದ್ಬಿಟ್ಟು. ಒಂದೇ ಒಂದು ಕಡೆ ಮಾತ್ರ HP ಬ್ಲಾವರ್ಸ್ಗೆ ಲೆಕ್ಚರ್ ಕೊಟ್ಟಿರೋದು, ಓನ್ಲಿ ಒನ್ಸ್. ಇನ್ ಮಿಕ್ಕಿದ್ದನ್ ಎಲ್ಲವನ್ನೂ ಕೂಡ ಈ ಐಸಿಸ್ ಅನ್ವೆಲ್ನ ಕರೆಕ್ಷನ್ ಮಾಡ್ಲಿಕ್ಕೆ, ಅಂದ್ರೆ ಇವ್ರು ಬರಿತಾ ಇದ್ರು ರಾತ್ರಿ, ಕರ್ನಲ್ ಆಲ್ಕಾಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಕೂತ್ಕೊಂಡು ಕರೆಕ್ಟ್ ಮಾಡ್ತಾ ಇದ್ರಂತೆ. ಇಂಗ್ಲಿಷ್ ಆಗ್ಬೋದು, ಗ್ರಾಮರ್ ಆಗ್ಬೋದು, ಏನಾದ್ರು ಕರೆಕ್ಟ್ ಮಾಡ್ಬೇಕಾದ್ರೆ ಅವಾಗ ಅವ್ರಿಗೆ ಥಿಯಾಸಫಿ ಇನ್ ಡೆಪ್ತ್ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಅವರೇ ಸ್ವತಃ ಅವರ ಓಲ್ಡ್ ಡೈರಿ ಲೀವ್ಸ್ ನಲ್ಲಿ ಬರ್ಕೊಂಡಿದ್ದಾರೆ. ಆಮೇಲೆ ಮೋಸ ಹೋಗ್ತಾರೆ. ಇವ್ರಿಗೆ ಮೋಸ ಅಂತ ತುಂಬಾ ಜನ ತುಂಬಾ ರೀತಿಯಲ್ಲಿ ಮೋಸ ಮಾಡ್ಬಿಟ್ಟಿದ್ದಾರೆ. 1878ರಲ್ಲಿ ಅವರು ಹೊರಟು 79ರಿಂದ 81 ತನಕ ಬಾಂಬೆಲಿ ಅಲ್ಲಿ ಇರ್ತಾರೆ. ಅಲ್ಲೂ ಕೂಡ ಮನೆ ಕೊಡ್ತೀವಿ ಅದು ಇದು ಅಂತ ಹೇಳಿ ಅಲ್ಲೂ ಕೂಡ ಮೋಸಗಳೆಲ್ಲ ಚೆನ್ನಾಗಾಗತ್ತೆ. ಕಡೆಗೆ 82ರಲ್ಲಿ ತುಂಬಾ ಜನ ಆಫರ್ ಮಾಡ್ತಾರೆ, ನೀವು ಇಲ್ಲಿ ಪ್ರಾರಂಭ ಮಾಡಿ ಸೊಸೈಟಿನ, ಇಲ್ಲಿ ಮಾಡಿ ಭಾರತದಲ್ಲಿ ಅಂತ. ಅವ್ರಿಗೆ ಯಾವುದು ಕೂಡ ಅವ್ರಿಗೆ ತೃಪ್ತಿ ಆಗೋದಿಲ್ಲ. ಯಾವಾಗ ಅಡಿಯಾರ್ನಲ್ಲಿ ಅವರು ಬಂದು ನಮ್ದು ನೋಡ್ತಾರೆ ಸೊಸೈಟಿ ಪ್ರೆಮಿಸಸ್ನ, ಬರೀ 27 ಎಕರೆ ಆಸ್ತಿ ಇರುತ್ತೆ, ಅದರಲ್ಲಿ ಒಂದೇ ಒಂದು ಪ್ಯಾಲೇಸ್ ಇರುತ್ತೆ, ರೈಲ್ವೆ ಟ್ರ್ಯಾಕ್ ಬಂತು ಅಂತ ಅವರೆಲ್ಲ ಕೂಡ ಊಟಿಗೆ ಶಿಫ್ಟ್ ಆಗಿ ಹೋಗುತ್ತೆ. ರೈಲ್ವೆ ಬಂತು ಮತ್ತೆ ಇಲ್ಲಿ ಬಿಸಿಲು ಜಾಸ್ತಿ ಅಂತ ಇವ್ರು ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಇಷ್ಟು ಜಾಗ ನೋಡಿದ್ರು ಕೂಡ ಈ ಅಡಿಯಾರ್ ನೋಡಿದಾಗ ದಿಸ್ ಇಸ್ ಮಾಸ್ಟರ್ಸ್ ಹೋಮ್ ಅಂತ ಅವ್ರಿಗೆ ಅನ್ಸುತ್ತೆ. ಅದನ್ನ ನೋಡಿದ ತಕ್ಷಣ ದುಡ್ಡು ಇಲ್ಲದೆ ಹೋದ್ರು ಕೂಡ ಕರ್ನಲ್ ಆಲ್ಕಾಟ್ಗೆ ಅನೇಕರಿಂದ ಸಾಲ ಮಾಡಿ ಆ ಜಾಗವನ್ನ ಕೊಂಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಅವತ್ತು ಪ್ರಾರಂಭ ಮಾಡಿದ್ದು ಇವತ್ತಿನ ತನಕನೂ ಅಡಿಯಾರೆ ಹೆಡ್ ಕ್ವಾರ್ಟರ್ಸ್ ಆಗಿ ನಡೀತಾ ಇದೆ. ಅವರು ಭಾರತದಿಂದ ಲಂಡನ್ಗೆ ಹೋದ್ರು, ವಾಪಸ್ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತು ಕೂಡ ಹೋಗ್ತಾರೆ. ಮತ್ತೆ ಅವರಿಗೆ ತುಂಬಾ ಮೈಹುಷಾರಿರೋದಿಲ್ಲ. ಯಾವಾಗ ಅಂತಂದ್ರೆ 1887ರಲ್ಲಿ ಅವಾಗ ಮಾಸ್ಟರ್ಸ್ ಬರ್ತಾರೆ, ಅವ್ರ ಹತ್ರಕ್ಕೆ ಬಂದು ಕೇಳ್ತಾರೆ, ಒಂದು ಚಾಯ್ಸ್ ನ ಕೇಳ್ತಾರೆ. ಆಯ್ಕೆನ ಕೊಟ್ಟಿದ್ದೀನಿ, ಆಸಕ್ತಿ ಯಾರ್ಯಾರಿಗೆ ಇದ್ದಾರೆ, ಯಾರು ಎಲ್ಲ ಆಸಕ್ತಿ ಹೊಂದಿದ್ದಾರೆ, ನಾನು ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ನಾನು ಪ್ರತಿಜ್ಞೆ ಮಾಡಿದ್ದೇನೆ. ನನ್ಗೆ ಎಷ್ಟೇ ದೇಹದಲ್ಲಿ ಅನಾರೋಗ್ಯ ಇದ್ರೂ ಕೂಡ, ದೈಹಿಕವಾಗಿ ನನ್ನ ಕೈಲಿ ಸಹಿಸಕ್ಕಾಗದೆ ಹೋದ್ರು ಕೂಡ ನಾನು ಈ ಬೇನೆಯನ್ನ ಸಹಿಸ್ತೀನಿ ಅಂತ. ನಾನು ಕೂಡ ಕೆಲವೊಂದು ಪೇಪರ್ನ ಓದುವಂತ ಒಂದು ಸದವಕಾಶ ಅಥವಾ ಸುವರ್ಣ ಅವಕಾಶ ನನ್ಗೆ ಸಿಕ್ತು. ಆಗಿನ ಕಾಲದಲ್ಲಿ ಇದ್ದವರೆಲ್ಲ ಸ್ಟಾಲ್ ವರ್ಡ್ಸ್ಗಳು, ಒಬ್ರಿಗಿನ ಒಬ್ರು. ಎಂತದ್ದಂತಂದ್ರೆ ಸೀಕ್ರೆಟ್ ಡಾಕ್ಟ್ರಿನ್ ವಾಲ್ಯೂಮ್ 1 ಪೂರ್ತಿ ಬರೆದು ಇಂಡಿಯಾಕ್ ಕಳಿಸ್ಕೊಡ್ತಾರೆ, ಕರೆಕ್ಷನ್ ಮಾಡಿ ಕೊಡಿ ಏನಾದ್ರು ಇದ್ರೆ ಅಂದ್ರೆ. ಆ ಪ್ರತಿ ವಾಪಸ್ ಹೋಗ್ಲೇ ಇಲ್ಲ, ಪುನಃ ಕೂತ್ಕೊಂಡು ಆಕೆ ಬರಿಬೇಕಾಯ್ತು. ಫುಲ್ ಆತರ ಅವ್ರು ಅನುಭವಿಸಿದಷ್ಟು ನೋವು, ಅವ್ರು ಅನುಭವಿಸಿದಂತಹ ಅಪಮಾನ, ನಿಂದನೆ, ಸಂಶಯ ಇವ್ರಿಗೆ ಇಲ್ವೇ ಇಲ್ಲ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತಂದ್ಬಿಟ್ಟು. ಮತ್ತೆ ಇವ್ರದ್ದು ಸ್ಕ್ಯಾಮ್ ತುಂಬಾ ಆಗತ್ತೆ. ಕೂಲಂ ದಂಪತಿಗಳು ಒಂದೊಂದು ಚಿತ್ರ ಹಿಂಸೆ ಕೊಟ್ಟಿಲ್ಲ. ಪ್ರತಿಯೊಂದು ಕೆಲಸ ಮಾಡೋದು ಇವ್ರು, ಸ್ಯಾಕ್ರಿಫೈಸ್ ಮಾಡೋದು ಇವ್ರು ಮಾಡಿರೋ ತ್ಯಾಗದ ಮುಂದೆ ನಾವುಗಳು ಮಾಡ್ತಾ ಇರೋದು ಇವತ್ತಿನ ದಿನ ಒಂದು ಉಳುಕಡ್ಡಿಯಷ್ಟು ಇಲ್ಲ ಅಂತ ಹೇಳ್ಬೋದು, ತೃಣ ಮಾತ್ರನೂ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ರೂ ಇವ್ರನ್ನ ತುಂಬಾ ಎಷ್ಟು ಡೌನ್ ಮಾಡ್ಬೋದು ಅಷ್ಟು ಕೂಡ ಮಾಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲವನ್ನು ಕೂಡ ಸಹಿಸ್ಕೊಂಡ್ರು. ಏನಕ್ಕೆ ಸಹಿಸ್ಕೊಂಡ್ರು? ಅವ್ರು ಮಾಡ್ತಾ ಇದ್ದಿದ್ದು ಮಹಾತ್ಮರ ಕೆಲಸ ಅನ್ನೋದು ಗೊತ್ತಿತ್ತು. ನಾನೊಂದು ಚಾನಲ್, ನನ್ನನ್ನ ಕಳ್ಸ್ಕೊಟ್ಟಿದ್ದಾರೆ. ಈ ಶರೀರಕ್ಕಾಗತ್ತೆ, ಪರ್ಸನಾಲಿಟಿಗೆ ಅವ್ರು ಯಾವತ್ತೂ ಕೂಡ ಬೆಲೆಯನ್ನ ಕೊಡ್ಲಿಲ್ಲ. ಯಾವತ್ತೂ ಆತ್ಮಕ್ ಮಾತ್ರ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟಿರೋದ್ರಿಂದ ನಮಗೆ ಇವತ್ತಿನ ದಿನ ಥಿಯಾಸಫಿ ಅನ್ನೋದು ನಮ್ ಕೈಲಿ ಏನು ಇಲ್ಲ. ಇವತ್ತು ಈ ಜನ್ಮದಲ್ಲಿ ಒಂದ್ ಸ್ವಲ್ಪ ಓದ್ಕೊಳ್ಳಕ್ ಒಂದ್ ಸ್ವಲ್ಪ ಸಿಕ್ಕಿದೆ ಅಷ್ಟೇ. ಅಷ್ಟು ಬಿಟ್ರೆ ನಾವ್ ಇನ್ನೇನು ಕೂಡ ಮಾಡ್ತಾ ಇಲ್ಲ. ಮತ್ತೆ ಇವ್ರಿಗೆ ಇನ್ಫ್ಲೂಯೆನ್ಸ್ ಬರುತ್ತೆ. ಅವರು
ಶ್ವೇತ ಪದ್ಮಾಷ್ಟಮಿ ಅಂತ ಏನ್ ಹೇಳ್ತೀವಿ, ಮೇ 8, 1891 ಇಸ್ವಿನಲ್ಲಿ ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಅದು ಅವ್ರು ಬದುಕಿದ್ದಾಗ್ಲೇ ಹೇಳ್ತಾರೆ. ಆ ಒಂದ್ ಕಡೆ ಅವ್ರು ಒಂದ್ ಕಡೆ ಮೆನ್ಷನ್ ಮಾಡಿದ್ದಾರೆ. ಈ ಗ್ರಂಥಗಳನ್ನ ಸ್ವಲ್ಪ ಎಲ್ಲ ರೆಫರ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ಗೊತ್ತಾಯ್ತು. ಅದ್ರಲ್ಲಿ ಹೇಳ್ತಾರೆ, ನಾನ್ ಸತ್ತೋಗ್ತೀನಿ, ಬೆಳಗ್ಗೆ ನಾನೇನ್ ಇರಲ್ಲ, ನನ್ ಶರೀರನ ಬರೀ ಆಲ್ಕಾಟ್ ಮಾತ್ರ ನನ್ ಶರೀರ ನೋಡ್ಬೇಕು, ಮಿಕ್ಕಿದ್ದವ್ರಿಗೆ ಯಾರಿಗೂ ನನ್ ಮುಖ ಕೂಡ ತೋರ್ಸ್ಬಿಡಿ, ನಾನು ಒಂದ್ ಬಟ್ಟೆಲ್ ಹೊಲ್ದ್ಬಿಟ್ಟು ಸೂಟ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಆಗ್ಲೂ ಕೂಡ ಅವರು ಸತ್ತಿರೋದಿಲ್ಲ. ಮಹಾತ್ಮರು ಅವ್ರಿಗೆ ಆಯುಷನ್ನ ಕೊಟ್ಟು ಅವ್ರನ್ನ ಇನ್ನ ಉಳಿಸ್ಕೊಳ್ತಾರೆ. ಅವ್ರು ಅವಾಗ ಒಂದಿದ್ರಲ್ಲಿ ಬರೀತಾರೆ, ಲೈಟ್ ಆಫ್ ಏಷಿಯಾನ ಕೆಲವುದು ಒರಿಜಿನಲ್ ಪ್ರತಿಯನ್ನ ಆಲ್ಕಾಟ್ಗೆ ಎಡ್ವಿನ್ ಆರ್ನಾಲ್ಡ್ ಅವ್ರು ಅದನ್ನ ಕೊಡ್ತಾರೆ. ಒರಿಜಿನಲ್ ಪ್ರತಿ ಈಗ್ಲೂ ನಮ್ಮ ಹತ್ರ ಇದೆ. ಆಮೇಲೆ ಗೀತೆ ಮತ್ತೆ ಮೌನವಾಣಿ, ಅವರೇ ಬರ್ದಿರುವಂತಹ ಗ್ರಂಥ ಮೌನವಾಣಿ, ಅದನ್ನ ನೀವೆಲ್ಲ ಪಠನ ಮಾಡಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಇದನ್ನ ನಾವು ಮಾಡ್ತೀವಿ. ಮತ್ತೆ ಶ್ವೇತ ಪದ್ಮಾಷ್ಟಮಿ ದಿನ ಮೇ 8 ಇಂದ ವೈಶಾಖ ಹುಣ್ಣಿಮೆ, ಈ ಎರಡೂ ಕೂಡ ಮೇ ಮಂತಲ್ಲೇ ಹೆಚ್ಚು ಕಡಿಮೆ ಬರುತ್ತೆ. ಒಂದ್ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದ್ರೆ ಇನ್ ಬಿಟ್ವೀನ್ ಈ ದಿನಗಳು ಏನಿದೆ ಆ ದಿನಗಳು ಬಹಳ ಆಸ್ಪೀಷಿಯಸ್ ಅಂತ ಹೇಳ್ತಾರೆ. ಪರಮ ಪವಿತ್ರ ದಿನಗಳು. ಅದರಲ್ಲಿ ಹೆಚ್ಚಿನ ಆಧ್ಯಾತ್ಮಿಕ ಶಕ್ತಿ ಪ್ರಪಂಚಕ್ಕೆ ಇಳಿದು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಶ್ವೇತ ಪದ್ಮಾಷ್ಟಮಿ ದಿವಸ ನಾವ್ ಎಲ್ರೂ ಕೂಡ ಆದಷ್ಟು ವೈಟ್ ಅಥವಾ ಲೈಟ್ ಯೆಲ್ಲೋಯಿಶ್ ಬಟ್ಟೆನ ನಾವು ಹಾಕೊಂಡು ಹೋಗ್ತೀವಿ. ವೈಶಾಖ ಹುಣ್ಣಿಮೆಯ ದಿವಸದ ತನಕನೂ ಕೂಡ ನಾವು ಹೈಯರ್ ಪ್ಲೇನ್ ನಲ್ಲಿ ಇರ್ಲಿಕ್ಕೆ, ಏನೇ ಇದ್ರೂ ಕೂಡ ನಿಸ್ವಾರ್ಥತೆಯಿಂದ ಇರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತೆ ಬ್ಲಾವತ್ಸ್ಕಿನ ಏನಂತ ಹೇಳ್ತಾರೆ ಅಂತಂದ್ರೆ, 19ನೇ ಶತಮಾನದ ಲೈಟ್ ಬ್ರಿಂಗರ್ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ ಜ್ಯೋತಿಯನ್ನ ಇಡೀ ವಿಶ್ವಕ್ಕೆ ತಂದವರು ಅಂತ. ಈ ಬ್ಲಾವತ್ಸ್ಕಿನೇ ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ, ಜಿಡ್ಡು ಕೃಷ್ಣಮೂರ್ತಿ ಈಸ್ ಕಮಿಂಗ್ ಅಂತ ಅಂದ್ಬಿಟ್ಟು. ಜಿಡ್ಡು ಕೃಷ್ಣಮೂರ್ತಿ ಅಂತ ಹೆಸರು ಬರೆಯಲ್ಲ, ಬಟ್ ಮಹಾತ್ಮರು ಒಂದು ಶರೀರವನ್ನ ಉಪಯೋಗಿಸ್ಕೊಂಡು ಟೀಚಿಂಗ್ಸ್, ಬೋಧನೆಯನ್ನ ಕೊಡ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾರೆ. ನಮ್ಗೆ ಇನ್ನೇನು ಬೇಕಿಲ್ಲ, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ತಿಳಿದಿತ್ತು, ಅದನ್ನೇ ಕೊಟ್ರು. ಇನ್ನ ನಾವು ಬ್ಲಾವತ್ಸ್ಕಿನ ಯಾವತ್ತಾದ್ರೂ ಮರೆಯಕ್ಕಾಗತ್ತಾ ನಮ್ ಸೊಸೈಟಿ ಮೆಂಬರ್ಸು? ಈಗ ನಾವು ಪ್ರಾರ್ಥನೆ ಮಾಡಿದ್ವಿ, ಕ್ಲಾಸ್ ಶುರು ಆದ ತಕ್ಷಣ ಅದನ್ನ ಕೊಟ್ಟವ್ರು ಯಾರು? ಅದನ್ನ ಆನಿ ಬೆಸೆಂಟ್ ಕೊಟ್ರು. ಆದ್ರೆ ಬ್ಲಾವತ್ಸ್ಕಿ ನಮಗೆ ಏನ್ ಕೊಟ್ರು? ಸುವರ್ಣ ಸೋಪಾನವನ್ನ ಅವರು ಬರೆದು ಕೊಟ್ರು. ಸುವರ್ಣ ಸೋಪಾನ ಎಲ್ಲಿಂದ? ಶುಚಿಯಾದ ಜೀವಿತದಿಂದ ಅವ್ರು ನಮ್ಗೆ ಕೊಟ್ರು. ಇವತ್ತಿನ ದಿನ ಎಲ್ಲಾನು ಸೇವೆ ಏನೋ ಶುಚಿ 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 ಅಂತಂದ್ಬಿಟ್ಟು ಹೇಳ್ತಾರೆ. ಇಡೀ ಡೆಲ್ಲಿಗೆ ಬಂದಾರ್ಲು ಕೂಡ ಎಲ್ರು ಪರ್ಕೆ ಇಟ್ಕೊಂಡು, ರೈಟ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಎಲ್ಲ, ಅವತ್ತಿನ ದಿನ ಅವತ್ತು ಅವ್ರವ್ರು ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲೂ ಯಾರು ಪರ್ಕೆ ಇಟ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆದ್ರೆ ಈ ಶುಚಿನ ಅವರೇನೆ ಮೌನವಾಣಿಲಿ ಹೆಂಗೆ ಅಂತಂದ್ರೆ, ಒಂದು ಕನ್ನಡಿ ಇರುತ್ತೆ, ಕಂಡಿಪಾಡಿ ಕನ್ನಡಿ ಇರುತ್ತೆ, ಆದ್ರೆ ಧೂಳು ಅನ್ನೋದು ಪ್ರತಿ ಕ್ಷಣನೂ ಕೂಡ ಬರ್ತಾ ಇರುತ್ತೆ. ಆ ಧೂಳನ್ನ ಪ್ರತಿ ಕ್ಷಣ, ಅದೆಲ್ಲ ಹೆಂಗೆ ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ನಾವು ಅಂತಂದ್ರೆ ಆತ್ಮ, ಪರಬ್ರಹ್ಮನೇ. ನಮ್ಮ ಮೇಲೆ ಧೂಳು ಕೂತ್ಕೊಳ್ತಾನೆ ಇರುತ್ತೆ. ಆ ಧೂಳನ್ನ ಪ್ರತಿ ಕ್ಷಣ ಅಂದ್ರೆ ನಮ್ಮ ನೆಗೆಟಿವ್ ಥಾಟ್ಸ್ ಅಥವಾ ನಮ್ಗೆ ಸೆಲ್ಫಿಶ್ ಥಾಟ್ಸ್ ಏನ್ ಬರುತ್ತೆ ಅದನ್ನ ಆಗ್ಲೇನೆ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಬಿಡ್ಬೇಕಂತೆ. ಇದನ್ನ ಮೌನವಾಣಿಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ಅದನ್ನ ಧೂಳು ಬಂದು ತನ್ನ ಪಾಡಕ್ ತಾನು ಕೂತ್ಕೊಳ್ತಾ ಇರತ್ತೆ ಧೂಳು. ನಾವು ರೂಮ್ನ ಒಂದ್ ಸ್ವಲ್ಪ ದಿವಸ ಉಪಯೋಗಿಸ್ತಾ ಇರಿ, ನಾವು ಉಪಯೋಗಿಸ್ತಾ ಇಲ್ದ್ರೂ ಕೂಡ ಧೂಳು ಎಷ್ಟು ತುಂಬಿಕೊಂಡಿರುತ್ತೆ, ಜಾಡ ಎಲ್ಲಾ ಕಟ್ಟಿರುತ್ತೆ, ನಾವು ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಲ್ವಾ. ಹಂಗೆ ಶುಚಿಯಾದ ಜೀವಿತದಿಂದ ಹಿಡಿದು ಬ್ರಹ್ಮಜ್ಞಾನದ ದೇವಾಲಯವನ್ನು ಸೇರಬಹುದು, ಅಲ್ಲಿ ತನಕ ಇವರದನ್ನ ಕೊಟ್ಬಿಟ್ಟಿದ್ದಾರೆ. ನಿಷ್ಪಕ್ಷಪಾತವಾದ ಮನಸ್ಸು, ನಿರ್ಮಲವಾದ ಹೃದಯ, ಆಸಕ್ತಿಯುಳ್ಳ ಬುದ್ಧಿ, ಹೊರೆ ತೆರೆಯಲ್ಪಟ್ಟ ಆತ್ಮದೃಷ್ಟಿ, ಗುರುಗಳು ಸತ್ಯವನ್ನು ಹೊಂದಿದ್ದಾರೆ ಎಂದು ನಾವು ನಂಬಿದ ನಂತರ ಆ ಗುರುವಿನಲ್ಲಿ ಭಕ್ತಿಪೂರ್ವಕವಾದ ಕರ್ತವ್ಯ ಭಾವ. ಭಕ್ತಿಗೆ ನೋಡಿ ಎಷ್ಟು ಒತ್ತನ್ನ ಕೊಟ್ಟಿದ್ದಾರೆ. ತನಗಾಗೋ ಅನ್ಯಾಯವನ್ನ ಸಹಿಸ್ಕೊ ಅಂತ ಅವ್ರು ನಮ್ಗೆ ಹೇಳ್ತಾರೆ. ಆದ್ರೆ ಇನ್ನೊಬ್ರಿಗೆ ಅನ್ಯಾಯ ಆದ್ರೆ ಹೋರಾಡು, ಕಡೆಯ ತನಕನೂ ಹೋರಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದೆಲ್ಲವನ್ನ ಯಾರಿಗೆ ಹೇಳ್ತಾರೆ ನಮ್ಗೆ? ಇದನ್ನ ಬರೀ ಇವ್ರು ಹೇಳಿದಾರ? ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಹೇಳಿದ್ರು. ಏನ್ ಹೇಳ್ತಾರೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಆದ್ರೆ ಇಲ್ಲಿ ಥಿಯಾಸಫಿಲಿ ಹೆಂಗೆ ಅಂದ್ರೆ, ಬ್ರಹ್ಮಜ್ಞಾನವನ್ನ ಅಂದ್ರೆ ಹೋಗಿ ಅಲ್ಲೇ ಹೋಗ್ಬಿಟ್ಟು ಸೇರ್ಬಿಡ್ಬೋದು, ಅಲ್ಲಿಯ ತನಕನೂ ಅವ್ರು ನಮ್ಗೆ ಅದನ್ನ ಕೊಟ್ಟಿದ್ದಾರೆ. ಬ್ರಹ್ಮಜ್ಞಾನದ ದೇವಾಲಯ 13 ಸ್ಟೆಪ್ಸ್ ನ ಹತ್ಕೊಂಡು ಹೋಗ್ತಾ ಇದ್ದಾಗ ನಾವು ಬ್ರಹ್ಮಜ್ಞಾನದ ದೇವಾಲಯನೇ ನಾವು ಹೋಗಿ ಸೇರ್ತೀವಿ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಇವ್ರು ಬರ್ದಿರೋ ಎಲ್ಲಾ ಗ್ರಂಥಗಳನ್ನು ಕೂಡ ಇವರು
ಕಲೆಕ್ಟೆಡ್ ರೈಟಿಂಗ್ಸ್ ಅಂತ ಹೇಳಿ ಅವ್ರು ತೀರ್ಕೊಂಡ ನಂತರ ಮಾಡ್ತಾರೆ. 13 ವಾಲ್ಯೂಮ್ ಇರುತ್ತೆ. ಅದಾದ್ಮೇಲೆ ಇನ್ನ 2 ವಾಲ್ಯೂಮ್ನ ಇಂಡೆಕ್ಸ್ ವಾಲ್ಯೂಮ್ 1 ಮತ್ತೆ ಇನ್ನ ಎಕ್ಸ್ಟ್ರಾ ನೋಟ್ಸ್ಗಳನ್ನ ಎಲ್ಲ ಸೇರಿ ಒಟ್ಟು ಕಲೆಕ್ಟೆಡ್ ರೈಟಿಂಗ್ಸ್ 15 ವಾಲ್ಯೂಮ್ಸ್ ಅನ್ನೋದಿದೆ. ಏನ್ ಕೊಟ್ರು ಬ್ಲಾವಟ್ಸ್ಕಿ ಮುಖ್ಯವಾಗಿ ನಮಗೆ ಅಂತ ಅಂದ್ರೆ ಸಪ್ತತೆಯನ್ನ ನಮ್ಗೆ ಕೊಡ್ತಾರೆ. ನಮ್ಮ ಭಾರತದಲ್ಲಿ ಎಲ್ಲ ಇತ್ತು, ಆದ್ರೆ ಪಂಚ ಅನ್ನೋದಿತ್ತು, ಸಪ್ತತೆ ಅನ್ನೋದಿಲ್ಲ. ಆತ್ಮಲೋಕದ ತನಕ ಕರ್ಕೊಂಡು ಹೋಗ್ತಾರೆ. ಸ್ಥೂಲ ಲೋಕ, ಕಾಮಲೋಕ, ಮನೋಲೋಕ, ಬುದ್ಧಿಲೋಕ, ಆತ್ಮಲೋಕ. ಆದ್ರೆ ಆ ಅನುಪಾದಕ ಲೋಕ, ಆದಿಲೋಕದ ಬಗ್ಗೆ ಇಲ್ಲಿ ಯಾರು ಹೇಳಿರ್ಲಿಲ್ಲ ಎಕ್ಸೆಪ್ಟ್ ಬ್ಲಾವಟ್ಸ್ಕಿ. ಬ್ಲಾವಟ್ಸ್ಕಿ ಕೊಟ್ಟಾಗ ಅಷ್ಟೇ ನಮಗೆ ಗೊತ್ತು. ನಾವು ಆ ಹಂತಕ್ಕೆ ಏರಿಲ್ಲ. ಆ ಹಂತಕ್ಕೆ ಏರಿದಾಗ ನಮಗೆ ಆ ಲೋಕಗಳ ಅನುಭವ, ಸತ್ಯದ ಅನುಭವ ನಮ್ಗಾಗತ್ತೆ. ಆನಿ ಬೆಸೆಂಟ್ ಬರ್ತಾರೆ. ಆನಿ ಬೆಸೆಂಟ್ ನ ಬಂದಾಗ ಮೀಟ್ ಮಾಡ್ತಾರೆ ಬ್ಲಾವಟ್ಸ್ಕಿ ಅವರು. ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ, ಎಷ್ಟು ಕಾಲದಿಂದ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ನಮ್ಮನ್ನ ಯಾರಾದ್ರೂ ಕಾಯ್ತಾರ? ಇಲ್ಲ. ಅವ್ರಿಗೆ ಕ್ಲಿಯರ್ ಒನ್ ವಿಷನ್ ಅನ್ನೋದು ಇತ್ತು. ಆನಿ ಬೆಸೆಂಟ್ಗೆ ಇವ್ರ ಬಗ್ಗೆ ಬರ್ತಾರೆ, ನೋಡ್ತಾರೆ, ಆ ಒಳಗಡೆ ಇರೋ ಗರ್ವ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ಅವ್ರಿಗೆ ಏನು ಹೇಳಲಿಕ್ಕೆ ಅವ್ರಿಗೆ ಆಗಲ್ಲ, ನುಣ್ಚ್ಕೊಂಡ್ ಬಂದ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಕಾಲ ಎಲ್ಲ ಥಾಟ್ ಪ್ರೋಸೆಸ್ ಎಲ್ಲ ಆದ್ಮೇಲೆ ಹೋಗ್ತಾರೆ. ಅವಾಗ ಆನಿ ಬೆಸೆಂಟ್ ಕೇಳ್ತಾರೆ, ನಿಮ್ಮನ್ನ ನನ್ನ ಗುರು ಅಂತ ಹೇಳ್ಕೊಳ್ಳುವಂತಹ ಒಂದು ಸೌಭಾಗ್ಯವನ್ನ ನನ್ಗೆ ಕರುಣಿಸ್ತೀರಾ ಅಂತ ಹೇಳ್ತಾರೆ. ಈ ದಿಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಂತ ಅವ್ರು ಹೇಳ್ತಾರೆ. ಆನಿ ಬೆಸೆಂಟ್ ಸೀಕ್ರೆಟ್ ಡಾಕ್ಟ್ರಿನ್ ರಿವ್ಯೂ ಮಾಡಲಿಕ್ಕೆ ಕೊಡ್ತಾರೆ. WT ಸ್ಟಡ್ ಅದನ್ನ ರಿವ್ಯೂ ಆಫ್ ರಿವ್ಯೂಸ್ ಅಂತ ಕರೀತಾರೆ. ರಿವ್ಯೂ ಆಫ್ ರಿವ್ಯೂಸ್ ಅಂತ ಕರೀತಾರೆ. ಅದರಲ್ಲಿ ಆನಿ ಬೆಸೆಂಟ್ ಬರೀತಾರೆ, ಸತ್ಯವನ್ನ ಕಂಡುಕೊಂಡೆ. ನನ್ನ ಹತ್ರ ಏನೆಲ್ಲ ಸಂಶಯ ಇತ್ತು, ಎಲ್ಲಾ ಸಂಶಯವೂ ಕೂಡ ನನ್ನಿಂದ ದೂರವಾಗಿ ಹೋಗೋಯ್ತು. ಸೀಕ್ರೆಟ್ ಡಾಕ್ಟ್ರಿನ್ ಹಗಲು ರಾತ್ರಿ ಕೂತ್ಕೊಂಡು ಓದ್ಬಿಟ್ಟು ಅದಕ್ಕೆ ರಿವ್ಯೂ ಬರೀತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಓದೋದು ಅಷ್ಟು ಸುಲಭ ಅಲ್ಲ, ಎಷ್ಟೊಂದು ಅರ್ಥನೇ ಆಗಲ್ಲ. ಆದ್ರೆ ಇದುವರೆಗೂ ಲೆಕ್ಚರ್ನ ಕೇಳಿಸ್ಕೊಂಡು ಇದ್ದಿದ್ರಿಂದ ಕೆಲವೊಂದು ಮಾತ್ರ ಗೊತ್ತಿರೋದ್ರಿಂದ ಪೇಜ್ ವೈಸ್ ಪೇಜ್ ಕ್ಲೀನ್ ಆಗಿ ಹೋಗುತ್ತೆ. ಹೌದು ಇದನ್ನ ಓದಿನಿ, ಹೌದು ನಂಗೆ ಇದು ಗೊತ್ತು ಅನ್ನೋದು ಅರ್ಥ ಆಗತ್ತೆ. ಇಲ್ಲಾಂದ್ರೆ ಅಷ್ಟು ಸುಲಭ ಅಲ್ಲ. ಈ ಸತ್ಯವನ್ನ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದು ಬರೀ ಬ್ಲಾವಟ್ಸ್ಕಿ ಮಾತ್ರ ಅಂತಂದ್ಬಿಟ್ಟು ಹೇಳ್ತಾರೆ. ಆಧ್ಯಾತ್ಮಿಕ ಜೀವನ ಸತ್ಯ, ಸ್ಪಿರಿಚುವಲ್ ಲೈಫ್ ಎ ರಿಯಾಲಿಟಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ, ಅಧ್ಯಾತ್ಮ ಅಂದ್ರೇನೆ ಜನ ನಗ್ತಾರೆ. ಯಾಕಂದ್ರೆ ಅವ್ರಿಗೆ ABCD ಏನು ಗೊತ್ತಿಲ್ಲ. ನಾನಾಯ್ತು, ನನ್ ಶರೀರ ಆಯ್ತು, ನಾನಾಯ್ತು, ನನಗೆ ಈ ಪ್ರಪಂಚದಲ್ಲಿ ಸಿಕ್ಕುವಂತ ಸುಖ ಸೌಕರ್ಯ ಆಯ್ತು, ಅಷ್ಟೇ ಪ್ರಪಂಚಕ್ಕೆ ಜನರಿಗೆ ಗೊತ್ತಿರುವುದು. ಆದ್ರೆ ಬ್ಲಾವಟ್ಸ್ಕಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಜೀವನ ಸತ್ಯ ಜೀವನ, ಅದು ಇದೆ, ಇಟ್ ಎಕ್ಸಿಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಹಾತ್ಮರಿಯೊಂದಿಗೆ ಅವರಿಗಿದ್ದ ಒಡನಾಟ, ಸಂಬಂಧ, ಅಲ್ಲಿ ತನಕ ಮಹಾತ್ಮರು ಕಾಣಿಸ್ಕೊಂಡ್ಲಿಲ್ಲ, ಯಾರಿಗೂ ಕಾಣಿಸ್ಕೊಂಡಿಲ್ಲ. ಮಹಾತ್ಮರು ಇದ್ರು, ಇವ್ರು ಬಂದ ಮೇಲೆ ಮಾತ್ರ ಫಸ್ಟ್ ಲೆಟರ್ ಕರೆಸ್ಪಾಂಡೆನ್ಸು ಮತ್ತೆ ಇವ್ರಿಗೆ ಫಿಸಿಕಲಿ ದೈಹಿಕವಾಗಿ ಅವರಿಗೆ ಅದನ್ನ ಕಾಣಿಸ್ಕೊಂಡ್ರು. ಮತ್ತೆ ಅವ್ರು ಇವ್ರನ್ನ ತಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಇವ್ರನ್ನ ತಯಾರಿ ಮಾಡ್ತಾರೆ. ಅವರ ತ್ಯಾಗಮಯ ಜೀವನ, ಇದನ್ನ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ ಆಗತ್ತೆ. ಅವರ ಅಳೆಯಲಾಗದಂತಹ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಉನ್ನತಿಗಾಗಿ ಸಲ್ಲಿಸಿದಂತಹ ಅಮೋಘವಾದ ಸೇವೆ, ಅವ್ರು ಸಲ್ಲಿಸಿದಂತಹ ಸೇವೆ, ತನ್ನ ನಿದ್ದೆನ ಬಿಟ್ಟು ತನ್ನ ದೈಹಿಕ ಆರೋಗ್ಯವನ್ನು ಕೂಡ ಕಡೆಗಣಿಸಿ ಬರೀ ಸೇವೆ ಮಾಡು ಬರೀ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ನಮ್ಗೆಲ್ಲರಿಗೂ ಕೂಡ HP ಬ್ಲಾವಟ್ಸ್ಕಿ ಅವ್ರು ಏನ್ ಹೇಳ್ತಾರೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು. ಫಾಲೋ ನಾಟ್ ಮೀ ನಾರ್ ಮೈ ಪಾತ್, ಬಟ್ ದ ಪಾತ್ ಐ ಶೋ ವಿಚ್ ಲೀಡ್ಸ್ ಟು ದ ಮಾಸ್ಟರ್ ಆಫ್ ದ ವಿಸ್ಡಮ್ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ನನ್ನನ್ನು ಯಾರು ಹಿಂಬಾಲಿಸ್ಬಿಡ್ರಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಆಕಿ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಇದ್ದಿದ್ರಿಂದ, ಸಂಶಯ ವ್ಯಕ್ತಪಡಿಸ್ತಿದ್ರಿಂದ ಅವ್ರು ಹೇಳ್ತಾರೆ, ನನ್ನನ್ನು ನೀವ್ಯಾರು ಹಿಂಬಾಲಿಸೋ ಅವಶ್ಯಕತೆ ಇಲ್ಲ. ನಾನು ನಡೆಯುತ್ತಿರುವ ಹಾದಿಯನ್ನು ಕೂಡ ನೀವು ಹಿಂಬಾಲಿಸ್ಬೇಡ್ರಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಅದನ್ನ ಹಿಂಬಾಲಿಸಿ ಅಂತ ನಾನು ಖಂಡಿತ ಹೇಳಲ್ಲ. ಆದ್ರೆ ನಾನು ಯಾವ ದಾರಿನ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ, ಆ ಹಾದಿಯಲ್ಲಿ ಸ್ವತಃ ನೀವೇ ಮುನ್ನಡೆಯಿರಿ. ಯಾಕೆ ಮುನ್ನಡಿಬೇಕಾದ ಹಾದಿಯಲ್ಲಿ ಅಂತಂದ್ರೆ, ಅದು ಜ್ಞಾನದಾತರು ಇರುವ ಕಡೆಗೆ ಎಲ್ಲರನ್ನ ಕೊಂಡೊಯ್ಯುತ್ತೆ. ಎಲ್ಲಿ ಜ್ಞಾನದಾತರು, ಮಾಸ್ಟರ್ ಆಫ್ ವಿಸ್ಡಮ್ ಅನ್ನೋರು ಇದ್ದಾರೆ, ಅಲ್ಲಿಗೆ ನಮ್ಮೆಲ್ಲರನ್ನು, ಅದನ್ನೇ ಬ್ರಹ್ಮ ಜ್ಞಾನದ ದೇವಾಲಯವನ್ನು ಹೋಗಿ ಸೇರ್ಬೋದು ಅಂತ ಹೇಳ್ತಾರೆ. ಇದನ್ನೇ ಅವ್ರು ಹೇಳ್ತಾರೆ. ಇನ್ನ ಥಿಯಾಸಫಿಯನ್ನ ಓದೋದ್ರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗತ್ತೆ ಅಂತ ಸ್ವತಃ ಅವರೇ ಏನ್ ಹೇಳ್ತಾರೆ ಅಂದ್ರೆ, ಥಿಯಾಸಫಿಯ ವ್ಯಾಸಂಗದಿಂದ ಮಾನವನ ಮೂಲ, ಇದನ್ನ ಎಷ್ಟೋ ಬೇರೆ ಬೇರೆ ಗ್ರಂಥಗಳನ್ನ ಓದಿದ್ರೆ ನಮ್ಗೆಲ್ಲೂ ಮೂಲದ ಬಗ್ಗೆ ನಮ್ಗೆ ಇಷ್ಟು ಇನ್ ಡೆಪ್ತ್ ನಮ್ಗೆಲ್ಲೂ ಸಿಕ್ಕಲ್ಲ.
ಮಾನವನ ಗುರಿ ಮತ್ತು ಅವನಲ್ಲಿರುವ ಸಾಮರ್ಥ್ಯವನ್ನ ಅರ್ಥಕೊಳ್ಬಹುದು. ಇದನ್ನೇ ಥರ್ಡ್ ಆಬ್ಜೆಕ್ಟ್ ಅಲ್ಲಿ ಹೇಳಿರೋದು. ಮನುಷ್ಯನಲ್ಲಿ ಗುಪ್ತವಾಗಿ ಅಡಗಿದೆ, ಅದು ಸುಪ್ತತೆಯಲ್ಲಿ ಇದೆ, ಅದನ್ನ ಪ್ರಕಟಪಡಿಸ್ಬೇಕು ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಕೂಡ ನಾವು ಸ್ವತಃ ಅನುಭವಿಸ್ಬೋದು ಅಂತ ಹೇಳಿ ಅವರು ತಮ್ಮ ಬರವಣಿಗೆಯ ಮೂಲಕ ನಮ್ಗೆ ಕೊಟ್ಟಿದ್ದಾರೆ. ಥಿಯಾಸಫಿ is a representation of a wisdom tradition of the ancient mysteries ಅಂತ ಹೇಳ್ತಾರೆ. ರೀಪ್ರೆಸೆಂಟೇಷನ್, ಇದು ಹೊಸದಲ್ಲ, ಅದು ಪುನಃ ಪ್ರೆಸೆಂಟ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಪ್ರಾಚೀನ್ಯ ನಿಗೂಢವಾದ ರಹಸ್ಯಗಳ ಜ್ಞಾನ, ಅದು ಆಚರಣೆ ಆಗ್ಬೋದು, ಪದ್ಧತಿ ಆಗ್ಬೋದು, ಪರಂಪರೆ ಆಗ್ಬೋದು, ಸಂಪ್ರದಾಯ ಆಗ್ಬೋದು, ಇದನ್ನೆಲ್ಲ ಪುನಃ ತಿಳಿಸ್ತಿದೆ. ಇದನ್ನ ಪುನಃ ಪ್ರಸ್ತುತ ಪಡಿಸ್ತಾ ಇರೋದು ಥಿಯಾಸಫಿ ಅಂತ ಹೇಳ್ತಾರೆ. ಇನ್ನ CW ಲೆಡ್ಬೀಟರ್ HP ಬ್ಲಾವಟ್ಸ್ಕಿನ 1884 ಇಸ್ವಿನಲ್ಲೇನೆ, ಅಂದ್ರೆ ಸೊಸೈಟಿ ಸ್ಟಾರ್ಟ್ ಅದು 9ನೇ ವರ್ಷಕ್ಕೆನೆ ಅವರು ಸಂಧಿಸ್ತಾರೆ. ಅವ್ರು ಸಂಧಿಸಿದಾಗ ಅವ್ರ ಸಾಮೀಪ್ಯ ಹೇಗಿರ್ತಿತ್ತು ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಒಂದ್ ಕಡೆ ಎಷ್ಟು ಪವರ್ಫುಲ್ ಅಂತಂದ್ರೆ ಅವ್ರ ಹತ್ರ ಇದ್ ಬಿಟ್ರೇನೆ ಒಂದು ಬಲ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಅದನ್ನ ಎಲ್ಲಾರು ಅವ್ರ ಮುಂದೆ ಇದ್ದವ್ರು ಎಲ್ರೂ ಕೂಡ ಅನುಭವಿಸ್ತಾ ಇದ್ರು. ಆ ಶಕ್ತಿ ಸಂಚಯ ಆಗ್ತಾ ಇತ್ತು ಅಂತ. ಅವ್ರು ಹೆಂಗ್ ಇರ್ತಿದ್ರು ಬ್ಲಾವಟ್ಸ್ಕಿ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಆಯಾಸ ಅನ್ನೋದೇ ಇಲ್ಲ, ಬಳಲಿಕೆ ಅನ್ನೋದಿಲ್ಲ, ಅವಿಶ್ರಾಂತವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಲವಲವಿಕೆಯಿಂದ ಎಂತೂಸಿಯಾಸಮ್ ಇಂದ ಅವರು ಇರ್ತಿದ್ರು. ಅವರಲ್ಲಿ ಸಹನೆ ಅನ್ನೋದು ಬಹಳ ಹೆಚ್ಚಾಗಿತ್ತು ಅಂತ. ಕೋಪನೂ ಮಾಡ್ಕೊಳ್ತಾ ಇದ್ರು ಅನ್ನೋದು ಕೂಡ ಅನೇಕ ಕಡೆ ಇದೆ. ಆದ್ರೆ CW ಲೆಡ್ಬೀಟರ್ ಮೇಲೆ ಯಾವತ್ತೂ ಅವ್ರು ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅವ್ರು ಆ ರೀತಿ ಯಾವತ್ತೂ ವರ್ತಿಸಿಲ್ಲ ಅವ್ರ ಜೊತೆ. ಸೊ ಹಂಗಾಗಿ ಅವರಿಗೆ ಒಂದು ಸಹನ ಮೂರ್ತಿಯಾಗಿ ಅವರು ಕಂಡಿದ್ದಾರೆ. ಬ್ಲಾವಟ್ಸ್ಕಿ ಹೇಳ್ತಾರೆ ಒಂದ್ ಕಡೆ, ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್. ನಮ್ಮಲ್ಲಿ ಅನೇಕರನ್ನ ಕರೀತಾರೆ, ನಾವು ಕಡೆ ತನಕ ಎಷ್ಟು ಜನ ಉಳ್ಕೊಳ್ತೀವಿ, ಬರ್ತೀವಿ, ನೋಡ್ತೀವಿ, ನಮ್ಗೇನೋ ಬೇಕು, ನಮಗ್ ಸಿಕ್ಕಿದ ತಕ್ಷಣ ಬಿಡ್ತೀವಿ, ನಮಗ್ ಬೇಕಿರೋದು ನಮಗ್ ಸಿಕ್ಕಲ್ಲ, ನಾವು ಸೊಸೈಟಿನ ಬಿಟ್ಬಿಡ್ತೀವಿ. ನಮ್ಗೆ ಈ ಪ್ರಪಂಚ ಎಳಿತಾ ಇರತ್ತೆ, ನಾವು ಸೊಸೈಟಿ ಕಡೆಗೆ ಗಮನನೇ ಕೊಡಲ್ಲ. ಇದು ನಾವು ಮಾಡ್ತಾ ಇರೋ ಕೆಲಸ ಕಾರ್ಯ, ನಾವು ಬೇಕಿರೋದು ಅಲ್ಲ, ಇದೆಲ್ಲ ನಾವು ಮಾಡ್ತಾ ಇರೋದು ತಪ್ಪು, ಇದನ್ನ ನಾವು ಮಾಡಬಾರ್ದು. ಬ್ಲಾವಟ್ಸ್ಕಿ ಅವರೆಲ್ಲ ಆಸಕ್ತಿ ಏನ್ರಲ್ಲಿ ಇತ್ತು ಅಂತಂದ್ರೆ ಮಿಸ್ಟಿಸಿಸಮ್ ಅಲ್ಲಿ ಇತ್ತು. ಅವ್ರದ್ದು ನೋಟಬಲ್ ಐಡಿಯಾಸ್ ಈಸ್ ಕಾಸ್ಲೆಸ್ ಕಾಸ್, ಕಾರಣವಿಲ್ಲದ ಕಾರಣ, ರೂಟ್ಲೆಸ್ ರೂಟ್ ಅಂತ ಹೇಳ್ತಾರೆ. ಕಾಸ್ಲೆಸ್ ಕಾಸ್ ಅಂದ್ರೆ ಕಾರಣನೇ ಇಲ್ಲದೆ ಇರುವಂತಹ ಕಾರಣ. ಮಾಸ್ಟರ್ಸ್ ಆಫ್ ವಿಸ್ಡಮ್ ಬಗ್ಗೆ ಅವರು ಹೇಳ್ತಾರೆ, ಸಪ್ತತಿ ಬಗ್ಗೆ ಹೇಳ್ತಾರೆ, ಪರಾವಿದ್ಯೆ ಹೇಳ್ತಾರೆ, ಮಾಂತ್ರಿಕತೆ ಬಗ್ಗೆ ಅವರು ಹೇಳ್ತಾರೆ. ಫಿಲಾಸಫಿ ಅಂಡ್ ಸೈನ್ಸ್ ಇನ್ಫ್ಲೂಯೆನ್ಸ್ ಅಂತ ಅಂದ್ಬಿಟ್ಟು ಎಲ್ಲ ನಮ್ಗೆ ಅವರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ಏನೆಲ್ಲ ಇತ್ತು ಅಂತಂದ್ರೆ ಕ್ಲಿಯರ್ ವಾಯ್ಸ್ ಇತ್ತು, ಕ್ಲಿಯರ್ ಆಡಿಯನ್ಸ್ ಇತ್ತು, ಟೆಲಿಪತಿಯನ್ನು ಇವರೆಲ್ಲ ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ರು. ಇದು ಎಲ್ಲ ಕೂಡ ಎಲ್ಲಿಂದ ಬಂತು ಇವ್ರಿಗೆ ಏನೆಲ್ಲ ಮಾಡಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ಒಂದಷ್ಟು ಕಡೆ ಪಾಯಿಂಟ್ಸ್ ಅನ್ನ ಬರ್ಕೊಂಡಿದ್ದೇನೆ. ಅದರಲ್ಲಿ ಏನೆಲ್ಲ ಅಂತ ಅಂದ್ರೆ ಅವ್ರು ಏನೆಲ್ಲ ಮಾಡ್ತಾ ಇದ್ರು ಅಂತಂದ್ರೆ, ಇವಾಗ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಪ್ರಶ್ನೆ ಎದ್ದೇಳುತ್ತೆ. ಪ್ರಶ್ನೆ ಎದ್ದ ತಕ್ಷಣ ಅದಕ್ಕೆ ಉತ್ತರ ಲಿಖಿತ ರೂಪದಲ್ಲಾದ್ರೂ ಬರುತ್ತೆ, ಇಲ್ಲ ಬಾಯಿ ಮುಖಾಂತರ ಆದ್ರೂ ಅವ್ರು ಹೇಳ್ಬಿಡೋರು. ನನಗೆ ಏನೋ ಒಂದು ರೋಗ ಇದೆ, ಆ ರೋಗಕ್ಕೆ ಅವರು ಲ್ಯಾಟಿನ್ ಭಾಷೆಯಲ್ಲಿ ಔಷಧನ ಬರ್ಕೊಡ್ತಾ ಇದ್ರು. ಅದರ ರೋಗ ಗುಣಮುಖ ಆಗೋದು ಔಷಧವನ್ನ ತೆಗೆದುಕೊಂಡ್ರೆ. ಮತ್ತೆ ಎಷ್ಟೋ ಜನಕ್ಕೆ ನನ್ನ ಲೈಫಿಂದು ಮಿಸ್ಟ್ರಿ ಅಥವಾ ರಹಸ್ಯ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಆ ರಹಸ್ಯನ್ನ ಅವ್ರವ್ರಿಗೇನೆ ಅರ್ಥ ಆಗೋ ರೀತಿ, ನನ್ನ ಜೀವನದ ಹಿಂದಿನ ರಹಸ್ಯ ನಂಗೇನು ಗೊತ್ತಿಲ್ಲದೆ ಇರ್ಬೋದು, ನನಗೆ ಅರ್ಥ ಆಗೋ ರೀತಿ ಅವ್ರದನ್ನ ತಿಳಿಯಪಡಿಸ್ತಾ ಇದ್ರು. ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಅದನ್ನ ಹಗುರ ಆದ್ರೂ ಮಾಡ್ಬೋದು, ಅದನ್ನ ಭಾರವಾಗಾದ್ರೂ ಮಾಡ್ಬೋದು. ಈಗ ಪಿರಮಿಡ್ ಎಲ್ಲ ನೋಡಿದ್ರೆ, ನಾನಂತೂ ನೋಡಿಲ್ಲ ಇನ್ನ, ಬಟ್ ಕೇಳಿಸ್ಕೊಂಡಿದ್ದೀನಿ, ತುಂಬಾ ಅಗಾಧವಾದ ದೊಡ್ಡ ಕಲ್ಲನ್ನು ಇಟ್ಟಿದ್ದಾರೆ. ಅದನ್ನ ಹೆಂಗ್ ಎತ್ಕೊಂಡು ಹೋಗಿಟ್ರು, ಹೇಗ್ ಮಾಡಿದ್ರು ಅಂದ್ರೆ ಅವರಿಗೆ ಆ ಶಕ್ತಿ ಇತ್ತು, ಹಗುರ ಅಥವಾ ಭಾರ ಮಾಡೋದು. ವಸ್ತು ಮತ್ತು ವ್ಯಕ್ತಿಗಳನ್ನ ಅವ್ರು ಅದನ್ನ ಮಾಡ್ತಾ ಇದ್ರು. ಮತ್ತೆ ಅಜ್ಞಾತವಾಗಿರೋ ವ್ಯಕ್ತಿಗಳಿಂದ ಪತ್ರಗಳನ್ನ ಬಂದ್ರೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಜವಾಬು ಅಲ್ಲೋ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಪತ್ರದ ಮೂಲಕ ಜವಾಬು ದೊರೆಯೋ ರೀತಿ ಅವ್ರು ಅದನ್ನ ಮಾಡ್ತಾ ಇದ್ರು. ಹೊಸ ವಸ್ತುಗಳು ಸ್ವತಃ ಪ್ರತ್ಯಕ್ಷ ಆಗೋದು, ಅಲ್ಲಿ ಅದು ಯಾರಿಗೂ ಸಂಬಂಧ ಪಟ್ಟಿರೋದೇ ಆಗಿರಲ್ಲ, ಅದು ಇರ್ರಿಲೆವೆಂಟ್ ಆಗಿದ್ರು ಕೂಡ ಅದು ಹೊಸ ವಸ್ತುಗಳು ಸ್ವತಃ ಪ್ರತ್ಯಕ್ಷ ಆಗೋ ರೀತಿ ಅವ್ರು ಮಾಡ್ತಾ ಇದ್ರು. ಮತ್ತೆ ಸಂಗೀತ ಕೇಳಿಸ್ಕೊಳ್ಬೇಕು ಅಂದಾಗ ಇವ್ರಿಗೆ ಗಾಳಿಯಲ್ಲಿಯೇನೆ ಸಂಗೀತದ ಸ್ವರಗಳು ಅವ್ರು ಬಯಸಿದಾಗೆಲ್ಲ ಬರ್ತಾ ಇತ್ತಂತೆ. ನೋಡಿ ಎಷ್ಟ್ರ ಮಟ್ಟಿಗೆ ಅವರು ಪವರ್ಫುಲ್ ಆಗಿದ್ರು ಅಂತಂದ್ಬಿಟ್ಟು. ಅವ್ರಿಗೆ ಯಾವಾಗ ಇಷ್ಟ ಆಗ್ತಿತ್ತು ಅವಾಗೆಲ್ಲ ಸೌಂಡ್ಸ್ ಅನ್ನ ಅವರು ಕೇಳಿಸ್ಕೊಳ್ತಾ ಇದ್ರು. ಇವತ್ತಿಗೂ ನಾವು ಅಡಿಯಾರ್ಗೆ ಹೋದ್ರೆ, ನಾವು ಆರ್ಕಿಸ್ಟ್ ಹತ್ರ ಹೋದ್ರೆ ಒಂದು ಕಪ್ಪು ಸಾಸರ್ ಇಟ್ಟಿದ್ದಾರೆ.
ನಿಮ್ಮಲ್ಲಿ ಅನೇಕರು ಅಡಿಯಾರ್ಗೆ ಹೋಗಿರೋರು ಅದನ್ನ ನೋಡ್ಬೋದು, ಈಗ್ಲೂ ಇದೆ. 6 ಜನ ಒಂದು ಪಿಕ್ನಿಕ್ ಗೆ ಹೋಗ್ತಾರೆ, 6 ಜನ ಹೋಗ್ತಾರೆ, ಮತ್ತೆ ಇನ್ನೊಬ್ರು 7ನೇ ಅವರು ಬಂದು ಜಾಯ್ನ್ ಆಗ್ಬಿಡ್ತಾರೆ. 7ನೇ ಅವ್ರಿಗೆ ಎಲ್ಲಿಂದ ಕೊಡ್ತಾರೆ ಟೀನ? ಕೊಡ್ಲಿಕ್ಕೆ ಆಗಲ್ಲ. ಆಗ ಹೇಳ್ತಾರೆ ಏನ್ ಮಾಡೋದು ಅಂತ ಅಂದಾಗ, ಏನ್ ಬೇಡ, ಅಲ್ಲಿ ಒಂದ್ ಸ್ವಲ್ಪ ಹಗದು ನೋಡು ಅಂತ ಹೇಳ್ತಾರೆ. ಸುಮ್ನೆ ಅಲ್ಲಲ್ಲ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಮಣ್ಣನ್ನ ಅಗಿ ಅಂತಂದಾಗ ಸೇಮ್ ಡಿಸೈನ್ ಇನ್ನು ಒಂದು ಕಪ್ಪು ಸಾಸರ್ ಅಲ್ಲಿ ಪ್ರತ್ಯಕ್ಷ ಆಗಿರುತ್ತೆ. 7ನೇದು ಯೂಶಲಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಬರೀ 6 ಅಂತ ಮಾಡಿರ್ತಾರೆ, ಬಟ್ 7th ಒನ್ ಅಲ್ಲಿ ಇದೆ. ಆ 7th ಒನ್ ಅಗಿಬೇಕಾದ್ರೆ ಒಂದ್ ಸ್ವಲ್ಪ ಕ್ರಾಕ್ ಆಗಿರೋದು ಬಿಟ್ರೆ ಮಿಕ್ಕಿದೆಲ್ಲ ಆಸ್ ಇಟ್ ಈಸ್ ಇದೆ. ಈಗ್ಲೂ ನಾವು ಅಡಿಯಾರ್ಗೆ ಹೋದ್ರೆ ಅದನ್ನ ನೋಡ್ಬೋದು. ಇನ್ನ ಬ್ಲಾವಟ್ಸ್ಕಿಗೆ ಎಷ್ಟು ಭಾಷೆ ಬರ್ತಾ ಇತ್ತು ಅಂದ್ರೆ, ಅವ್ರು ಸಣ್ಣ ವಯಸ್ಸಿನಿಂದಲೇ ಸ್ವಲ್ಪ ಇಂಗ್ಲಿಷ್ ಕಲ್ತಿದ್ರು, ಬಟ್ ಇಂಗ್ಲಿಷ್ ವಾಸ್ ನಾಟ್ ದಟ್ ಗುಡ್. ಇಂಗ್ಲಿಷ್ ಅನ್ನ ಕಲ್ತಿದ್ರು, ಫ್ರೆಂಚ್ ಚೆನ್ನಾಗಿ ಮಾತಾಡ್ತಿದ್ರು, ಜರ್ಮನ್ ಬರೋದು, ಮತ್ತೆ ಅವರ ಮಾತೃಭಾಷೆಯಾದ ರಷ್ಯನ್ ಕೂಡ ಬರ್ತಾ ಇತ್ತು. ಇದನ್ನ WQ ಜಡ್ಜ್ ಒಂದು ಗ್ರಂಥವನ್ನ ಓದ್ತಾ ಇದ್ದೆ, ಅದರಲ್ಲಿ ಅವ್ರು ಚೆನ್ನಾಗಿ ಕೊಟ್ಟಿದ್ದಾರೆ. ಅವರಿಗೆ ಯಾವ್ದು ಬಹಳ ಆಸಕ್ತಿ ಹುಟ್ಟಿಸ್ತು HP ಬ್ಲಾವಟ್ಸ್ಕಿಯನ್ನ ನೋಡಿದಾಗ ಅಂದಾಗ ಅವ್ರು ಹೇಳ್ತಾರೆ, ಅವ್ರ ಕಣ್ಣುಗಳು ಅಂತ ಹೇಳ್ತಾರೆ. ಯಾತಕ್ ಕಣ್ಣುಗಳು ಅಂತಂದ್ರೆ ಅದರಲ್ಲಿ ಪ್ರಶ್ನೆ ಮಾಡ್ತಾ ಇತ್ತು. ಬ್ಲೂ ಐಸ್ ಅಂತ ಹೇಳ್ತಾರೆ. ವಾಟ್ ಯು ಸೇ? ನಾನು ಅಷ್ಟೇ, ನನ್ನ ಕಂಪ್ಯೂಟರ್ಲಿ ಸ್ಕ್ರೀನ್ ಹಾಕೊಂಡಿರೋದು ಯಾವ್ದು ಅಂತಂದ್ರೆ ಬ್ಲಾವಟ್ಸ್ಕಿ ಫೋಟೋನೆ. ಯಾಕೆ ಅಂತಂದ್ರೆ ಆ ಕಣ್ಣುಗಳು ಯಾವಾಗ್ಲೂ ಕೇಳುತ್ತೆ, ಏನ್ ಹೇಳ್ತೀಯಾ, ಏನ್ ಹೇಳ್ತೀಯಾ? ತಪ್ಪು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ಪ್ರಶ್ನೆ ಮಾಡೋ ಕಣ್ಣು ಅವರಿಗೆ ಇತ್ತು. ತೀಕ್ಷ್ಣವಾದ ಆಳವಾದ ದೃಷ್ಟಿಯನ್ನ ಅವ್ರು ಹೊಂದಿದ್ರು. ಬಗದು ನೋಡೋದು ಅಂತ ಹೇಳ್ತಾರಲ್ಲ, ಆ ಬಗದು ನೋಡುವಂತಹ ತೀಕ್ಷ್ಣವಾದ ದೃಷ್ಟಿಯನ್ನ ಅವರು ಹೊಂದಿದ್ರು. ಅವ್ರು ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಇರೋದು ಒಂದೇ, ಅದು ಯಾವುದು ಅಂದ್ರೆ ಏಕೈಕ ಉಸಿರು, ಓನ್ಲಿ ಒನ್ ಬ್ರೆತ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಾವೆಲ್ಲ ಚಿಂದಿ ಚಿತ್ರಾನ್ನ ಮಾಡ್ಕೊಂಡಿದೀವಲ್ಲ, ಅಲ್ಲಿ ಏನು ಇಲ್ಲ. ಆಮೇಲೆ ಸ್ವಲ್ಪ ವರ್ಷಗಳು ಅಂದ್ರೆ ಸೊಸೈಟಿ ಸ್ಥಾಪನೆ ಆದ ಸ್ವಲ್ಪ ವರ್ಷಗಳ ನಂತರ ಈ ಲಾಂಛನವನ್ನ ಮಾಡಿದ್ರು, 3 ಆಬ್ಜೆಕ್ಟ್ಸ್ ನ ಮಾಡಿದ್ರು. ಮೊಟ್ಟ ಮೊದಲು ಈ 3 ಆಬ್ಜೆಕ್ಟ್ಸ್ ಅಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದು ಇರ್ಲಿಲ್ಲ, ಅದು ತದನಂತರ ಬಂತು. ಅದು ಯಾವಾಗ ಅಂತಂದ್ರೆ ಕರ್ನಲ್ ಆಲ್ಕಾಟ್ ಕಾಶಿಗೆ ಹೋಗ್ತಾರೆ, ಮಹಾರಾಜರು ಅವ್ರನ್ನ ಕರೆದಿರ್ತಾರೆ. ಇವ್ರು ಹೋದಾಗ ಆ ಕಾಶಿ ಅರಮನೆ ಮೇಲ್ಗಡೆ ಒಂದ್ರಲ್ಲಿ ಹಸಿರು ಇದರಲ್ಲಿ ಜೇಡಲ್ಲಿ ಅವ್ರು ಬರೆದಿದ್ದಾರೆ, ದರ್ ಇಸ್ ನೋ ರಿಲಿಜನ್, ಸತ್ಯನ್ನಾಸ್ತಿ ಪರೋ ಧರ್ಮ ಅಂತ. ಅದರಲ್ಲಿ ದರ್ ಇಸ್ ನೋ ರಿಲಿಜನ್ ಹೈಯರ್ ದನ್ ಟ್ರೂತ್ ಅನ್ನೋದನ್ನ ತಗೊಂಡ್ರು. ಲಾಂಛನವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಆಳಕ್ಕೆ ಹೋದ್ರು ಕೂಡ ಅಷ್ಟು ಆಳದ ಅರ್ಥವನ್ನ ಅದು ಒಳಗೊಂಡಿದೆ ಅಂತ ಅಂದ್ಬಿಟ್ಟು ಅವರು ಅದರಲ್ಲಿ ಬರೀತಾರೆ. ಮತ್ತೆ ಹೇಳ್ತಾರೆ ಇದರಲ್ಲಿ ಥಿಯಾಸಫಿ ಬಗ್ಗೆ HPB ಏನ್ ಹೇಳ್ತಾರೆ ಅಂತಂದ್ರೆ, ವಾಯ್ಸ್ ಆಫ್ ಥಿಯಾಸ್ ಅಂತಂದ್ರೆ ಏನು? ಥಿಯಾಸ್ ಅಂದ್ರೆ ಗಾಡ್ ಅಂದ್ರೆ ದೇವರು, ಸೋಫಿಯಾ ಅಂದ್ರೆ ವೈಸ್, ಅದನ್ನ ವಿಸ್ಡಮ್ ರಿಲಿಜಿಯನ್ ಅಂತಾನು ಕರೀತಾರೆ. ಅಥವಾ ವೇಗನ್ ಅನ್ನೋರು ಅದನ್ನ ಕೊಡ್ತಾರೆ. ಎಲ್ಲೂ ಎಕ್ಸ್ಪ್ಲೈನ್ ಮಾಡಿಲ್ಲ ಥಿಯಾಸಫಿನ ಕಂಪ್ಲೀಟ್ ದಿಸ್ ಇಸ್ ಇಟ್ ಅಂತ ಎಲ್ಲೂ ಕ್ಲಾರಿಟಿ ಇಟ್ಕೊಂಡು ಎಲ್ಲೂ ಹೇಳಿಲ್ಲ. ಎ ಥಿಯಾಸಫಿಸ್ಟ್ ಇಸ್ ಒನ್ ಹೂ ಗಿವ್ಸ್ ಯು ಎ ಥಿಯರಿ ಆಫ್ ಗಾಡ್ ಆರ್ ದ ವರ್ಕ್ಸ್ ಆಫ್ ಗಾಡ್ ಅಂತಂದ್ಬಿಟ್ಟು ಹೇಳ್ತಾರೆ. ಇದನ್ನ ಅನಾದಿ ಕಾಲದಿಂದಲೂ ಥಿಯಾಸಫಿಸ್ಟು ಅನಾದಿ ಕಾಲದಿಂದಲೂ ಇದ್ರು. ಯಾರ ಅನಾದಿ ಕಾಲದಿಂದನೂ ಇದ್ರು ಅಂದ್ರೆ ದೇವರ ಜ್ಞಾನವನ್ನ ಹೊಂದಿರೋರು, ದೇವರ ಬಗ್ಗೆ ನಮ್ಗೆ ತಿಳುವಳಿಕೆಯನ್ನ ಕೊಡೋ ಅಂತವ್ರು ಇದ್ರು. ವಿಸ್ಡಮ್ ರಿಲಿಜಿಯನ್ ಅಂತಂದ್ರೆ ಟು ನೋ, ಅದನ್ನ ತಿಳ್ಕೋ ಅಂತಂದ್ಬಿಟ್ಟು. ಈ ಜನ್ಮದಲ್ಲಿ ನಮಗೆ ಏನ್ ಸಿಕ್ಕಿದೆ? ನಾವೆಲ್ಲ 100 ಬುಕ್ ನಾನೇ ಬರ್ದೆ ಅಲ್ಲಿ ಯಾವ್ದು ಒರಿಜಿನಲ್ ಏನೂ ಇಲ್ಲ, ಬರೀ ಕಟ್ ಪೇಸ್ಟ್ಗಳಷ್ಟೇ. ಯಾರು ತಿಳಿದಿದ್ದಾರೆ, ಯಾರು ಅನುಭವದಿಂದ ತಿಳಿದಿದ್ದಾರೆ, ಅವರು ಅದನ್ನ ನಮ್ಗೆ ಕೊಡೋದಕ್ಕೆ ಸಾಧ್ಯ ಇದೆ. ಇವರಿಂದ ನಾನು ತಿಳ್ಕೊಂಡಿದ್ದೇನೆ ಅಂತ. ಥಿಯಾಸಫಿನ ಏನ್ ಹೇಳ್ತಾರೆ ಅಂದ್ರೆ, ಇಟ್ಸ್ ಅ ಡಬಲ್ ಎಡ್ಜ್ಡ್ ವೆಪನ್ ಅಂಡ್ ಅನ್ಫಿಟ್ ಫಾರ್ ದ ಇಗ್ನೋರೆಂಟ್ ಆರ್ ದ ಸೆಲ್ಫಿಶ್. ಅನ್ಫಿಟ್ ಫಾರ್ ದ ಇಗ್ನೋರೆಂಟ್ ಆರ್ ಸೆಲ್ಫಿಶ್, ಯಾರು ಯೋಗ್ಯತೆಯನ್ನ ಇನ್ನ ಹೊಂದಿಲ್ಲ ಅಥವಾ ಯಾರು ಸ್ವಾರ್ಥರೋ ಅವರಿಗೆ ಥಿಯಾಸಫಿ ಅಲ್ಲ. ದ ನೇಚರ್ ಆಫ್ ಥಿಯಾಸಫಿಕಲ್ ಸೊಸೈಟಿ ಈಸ್ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಇವರಿಗೆ ಅಗಾಧವಾದ ಧೈರ್ಯ ಇತ್ತು. ನಮ್ಮಲ್ಲಿ ಏನ್ ಹೇಳ್ತಾರೆ? ಧೈರ್ಯಂ ಸರ್ವತ್ರ ಸಾಧನಂ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದ ಪಾತ್ ದಟ್ ಲೀಡeth ಆನ್ ಈಸ್ ಲೈಟೆಡ್ ಬೈ ಒನ್ ಫೈರ್, ದ ಲೈಟ್ ಆಫ್ ಡೇರಿಂಗ್ ಬರ್ನಿಂಗ್ ಇನ್ ದ ಹಾರ್ಟ್. ಹೆಚ್ಚು ಯಾರಲ್ಲಿ ಧೈರ್ಯ ಇರುತ್ತೆ ಅವರು ಹೆಚ್ಚನ್ನ ಕಳಿಸ್ಕೊಳ್ತಾರೆ. ಯಾವುದು ಅಂತಂದ್ರೆ ಉನ್ನತ ಜೀವಿತದ ಕಡೆಗೆ ಹೆಜ್ಜೆಯನ್ನ ಇಡಬೇಕಾಗಿದೆ. ನಾವೆಲ್ಲ ಕೆಳಗಡೆ ಮಟ್ಟದಲ್ಲಿ ಇದೀವಿ. ನಮ್ಗೆ ಏನ್ ನಾವು ಮಾಡ್ತಾ ಇರೋದು ಏನಂದ್ರೆ ಏನು ಕೂಡ ಸಾಲದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಇನ್ನ ಚೈತನ್ಯದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದ ಸೆಲ್ಫ್ ಆಫ್ ಮ್ಯಾಟರ್ ಅಂಡ್ ದ ಸೆಲ್ಫ್ ಆಫ್ ಸ್ಪಿರಿಟ್ ಕ್ಯಾನ್ ನೆವರ್ ಮೀಟ್, ಒನ್ ಆಫ್ ದ ಟ್ವಿನ್ ಮಸ್ಟ್ ಡಿಸಪಿಯರ್, ದೇರ್ ಇಸ್ ನೋ ಪ್ಲೇಸ್ ಫಾರ್ ಬೋತ್ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲ ಪ್ರಕೃತಿ ಇರ್ಬೇಕು, ಇಲ್ಲ ಪುರುಷ ಇರ್ಬೇಕು, ಎರಡು ಏಕಕಾಲದಲ್ಲಿ ಇರಲ್ಲ. ಈ ಎರಡೂ ಕೂಡ ಒಂದೇ
ನಾಣ್ಯದ ಎರಡು ಮುಖಗಳು ಅಂತ ನಾವು ಹೇಳ್ತೀವಿ. ಆದ್ರೆ ಒಂದು ಕಾಯಿನ್ ನ ಮೇಲಕ್ಕೆ ಚಿಮ್ಮಿಸಿದಾಗ ಹೆಡ್ಡ ಟೈಲ ಅಂದಾಗ ಒಂದು ಮಾತ್ರ ಬೀಳುತ್ತೆ. ಸ್ಲ್ಯಾಂಟ್ ಆಗಿದ್ರೆ ಅದನ್ನ ನಾವು ಯಾರು ಕನ್ಸಿಡರ್ ಮಾಡಲ್ವಾ? ಹಾಗೆ ಇಲ್ಲೂ ಅಷ್ಟೇ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನ ತ್ಯಾಗ ನಿಯಮದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, altruism is an integral part of self development, but we have to discriminate ಅಂತ ಅಂದ್ಬಿಟ್ಟು ಹೇಳ್ತಾರೆ. ಲೋಕ ಕಲ್ಯಾಣವನ್ನೇ ಅವರು ಹೆಚ್ಚು ಒತ್ತು ಕೊಟ್ರೆ ವಿನಃ ಬೇರೆ ಏನೂ ಇಲ್ಲ. A man has no right to starve himself to death that another man may have food, unless the life of that man is obviously more useful to many than his own life. But it is his duty to sacrifice his own comfort and to work for others if they are unable to work for themselves ಅಂತ ಹೇಳಿ ಇಟ್ಟು ಥಿಯಾಸಫಿನಲ್ಲಿ ಹೇಳ್ತಾರೆ. ನಾವು ನಮ್ಮನ್ನ ನಾವು ಬಲಿಪಶುವಾಗಿ ನಾವು ಇನ್ನೊಬ್ಬರಿಗೆ ಏನು ಊಟ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಊಟ ನಾವೇ ಮಾಡ್ಬೇಕು. ಆದ್ರೆ ಯಾರಿಗೆ ಅವ್ರ ಊಟನ ಸಂಪಾದನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವರಿಗೆ ನಾವು ಊಟ ಕೊಡ್ಬೇಕು. ಆದ್ರೆ ನಮ್ಮ ಜೀವನಕ್ಕಿಂತಲೂ ಅವ್ರು ಬದುಕಿದ್ರೆ ಹೆಚ್ಚು ಉಪಯುಕ್ತ ಆಗ್ತಾರೆ ಅಂತ ಗೊತ್ತಾದ್ರೆ ಆಗ ನಾವು ನಮ್ಮ ಜೀವನವನ್ನ ತ್ಯಾಗ ಮಾಡೋಣ. ಅದರ್ವೈಸ್ ಅಷ್ಟರ ಮಟ್ಟಿಗೆ ತ್ಯಾಗದ ಅವಶ್ಯಕತೆ ಇಲ್ಲ ಅಂತ ಅವ್ರು ಅದನ್ನ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ, ಇಫ್ ದೇರ್ ಈಸ್ ಅ ಡೆವಲಪ್ಡ್ ಇಮ್ಮಾರ್ಟಲ್ ಸ್ಪಿರಿಟ್ ಇನ್ ಮ್ಯಾನ್, it must be in everything else, at least in a latent or germinal state, and it can only be question of time for each of these germs to become fully developed. It's a question of time. ನಾವು ಅಷ್ಟೇ, ಭೂತ ವರ್ಗದಲ್ಲಿ ಇದ್ದವರು, ಖನಿಜ ವರ್ಗಕ್ಕೆ ಬಂದವರು, ಸಸ್ಯ ವರ್ಗಕ್ಕೆ ಬಂದವರು, ಪ್ರಾಣಿ ವರ್ಗಕ್ಕೆ ಬಂದವರು, ಮಾನವ ವರ್ಗದಲ್ಲಿ ಇದ್ದೀವಿ. ಮಾನವಾತೀತನಾಗ್ಬೇಕು. ಇದಕ್ಕೆಲ್ಲ ಏನು? ಕಾಲ ಒಂದೇನೆ. ನಮ್ಗೆಲ್ಲಾ ದುಃಖ ಬಂದ್ರು ನಮ್ಮನ್ ಮರ್ಸೋದು ಯಾವ್ದು? ಕಾಲ ಒಂದೇನೆ. ಅದಕ್ಕೋಸ್ಕರ ಪ್ರತಿ ಸಲಿನೂ ಒಳ್ಳೇದು ಯಾವ್ದು, ಗುಡ್ ಯಾವ್ದು, ಈವಿಲ್ ಯಾವ್ದು ಅನ್ನೋದನ್ನ ನಾವು ವಿವೇಚನಾಯುತವಾಗಿ ಸದಾ ಕಾಲ ವ್ಯತ್ಯಾಸಗಳನ್ನ ಅದರಲ್ಲಿ ಯಾವ್ದು ಶ್ರೇಯ, ಬರೀ ನನ್ಗೊಬ್ಳಿಗ ಎಲ್ಲರಿಗ ಸಕಲಷ್ಟಿಗೂ ಆಗತ್ತಾ ಅಥವಾ ಯಾವ್ದು ನನ್ಗೊಬ್ಳಿಗೆ ಇಷ್ಟ ಆಗತ್ತೆ ಅನ್ನೋದನ್ನ ತಿಳಿದು ನಾವು ಮುಂದುವರಿಬೇಕು ಅನ್ನೋದನ್ನ ನಮ್ಗೆ ಅವರು ಕರೆ ಕೊಟ್ಟಿದ್ದಾರೆ. ಆಮೇಲೆ ಥಿಯಾಸಫಿ ಬಗ್ಗೆ ತುಂಬಾ ಜನ ತುಂಬಾ ಅಂದ್ಕೊಂಡಿದ್ದಾರೆ. ಥಿಯಾಸಫಿ ಈಸ್ ನಾಟ್ ಎ ರಿಲಿಜಿಯನ್, ಥಿಯಾಸಫಿ ಈಸ್ ರಿಲಿಜಿಯನ್ ಇಟ್ ಸೆಲ್ಫ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಥಿಯಾಸಫಿಯೇ ಒಂದು ಮತ ಧರ್ಮ. ಥಿಯಾಸಫಿನೇನೆ, ಬೇರೆ ಯಾವುದು ಅಲ್ಲ, ಅದು ಒಂದು ಅಲ್ಲ. ಥಿಯಾಸಫಿಯ ಮತ ಧರ್ಮ ಅಂತ ಹೇಳ್ತಾರೆ. ಎಲ್ಲಾ ಜೀವಿಗಳನ್ನ ಒಟ್ಟುಗೂಡಿಸುತ್ತೆ. ಬರೀ ಜೀವಿ ಅಲ್ಲ, ಸಕಲಿಷ್ಟರನ್ನು, ಮಾನವರನ್ನು, ಜೀವಿಗಳನ್ನು, ಎಲ್ಲಿ ಯಾವುದೇ ಜೀವ ಜಂತು ಇದ್ರೂ ಕೂಡ ಎಲ್ಲವನ್ನೂ ಕೂಡ ಒಂದುಗೂಡಿಸುತ್ತೆ ಅಂತ ಹೇಳ್ತಾರೆ. ನಾವು ವಿಕಾಸ ಪಥದಲ್ಲಿ ಕ್ರಮಿಸುತ್ತಿದ್ದೇವೆ ಅಂತ ಹೇಳಿ ನಾವು ನಿಜವಾಗ್ಲೂ ಒಪ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಘಟಿಸುವ ಪ್ರತಿಯೊಂದು ಘಟನೆಯೂ ಕೂಡ ಸರಿಯಾಗಿಯೇ ಇರುತ್ತೆ. ಯಾಕಂದ್ರೆ ಏನೇ ಆದ್ರೂ ಕೂಡ ಅದು ನಮ್ಮ ಪುರೋಭಿವೃದ್ಧಿಗೆ. ನಾವು ಫಸ್ಟ್ ಬಿಗಿನಿಂಗ್ ಅಲ್ಲಿ ಅಂದ್ಕೊಳ್ತೀವಿ ನನ್ಗೆ ಇಷ್ಟಪಟ್ಟಿದ್ದೇ ಆಗ್ಬೇಕು ಅಂತ. ಆಮೇಲೆ ನನ್ನ ಇಷ್ಟ, ಅವ್ರಿಷ್ಟ, ಏನೋ ಅವ್ರು ಇಷ್ಟಪಟ್ಟಂಗ್ ಮಾಡ್ಲಿ, ನಂಗೆ ಒಳ್ಳೇದಾದ್ರೆ ಸಾಕೊಂತೀವಿ. ಆಮೇಲೆ ಅವ್ರಿಷ್ಟನೇ ನನ್ನ ಇಷ್ಟ ಅನ್ನೋದು ಆಗ್ಬಿಡತ್ತೆ. ಅವಾಗ ಪ್ರತಿಯೊಂದು ಘಟನೆಯೂ ಕೂಡ ಸರಿಯಾಗಿಯೇ ಇದೆ ಅನ್ನೋದು ನಮ್ಗೆ ಮನದಟ್ಟಾಗತ್ತೆ. ಯಾಕಂದ್ರೆ ನಮ್ಮಲ್ಲಿರುವ ಸ್ವಾರ್ಥ ಬುದ್ಧಿಯು ನಮ್ಮನ್ನ ಹಿಂದಕ್ಕೆ ತಳ್ಳಿದ್ರೆ ನಮ್ಮಲ್ಲಿರುವ ನಿಸ್ವಾರ್ಥತೆಯು ಒಂದು ಮೆಟ್ಟಿಲಾಗಿ ಏರಿ ಒಂದು ಸೌಂದರ್ಯಯುತವಾದ ಲೋಕಕ್ಕೆ ನಮ್ಮನ್ನ ಕರ್ಕೊಂಡೋಗಿ ತಲುಪಿಸುತ್ತೆ ಅಂತಂದ್ಬಿಟ್ಟು ಅದರಲ್ಲಿ ಅವ್ರಿಗೆ ಹೇಳ್ತಾರೆ. ಇನ್ನ ಕರ್ತವ್ಯದ ಬಗ್ಗೆ ಬಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. The duty of a theosophist to himself is to control and conquer through the higher self the lower self ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಥಿಯೋಸಫಿಸ್ಟ್ನ ಕರ್ತವ್ಯ ಏನು ಅಂತ ಅಂದ್ರೆ, ಅವನ ಹೈಯರ್ ಸೆಲ್ಫ್, ಉನ್ನತಾತ್ಮ ದೇಹಾತ್ಮವನ್ನ ನಿಯಂತ್ರಣಕ್ಕೆ ತಗೊಳ್ಬೇಕು, ಅದನ್ನ ವಶ ಮಾಡಿಸ್ಕೊಳ್ಬೇಕು. ಅದು ನಮ್ಮ ಕರ್ತವ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ನಾವು ದೇಹಾತ್ಮಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ನಾವು ದೇಹಾತ್ಮಕ್ಕೇನೆ ನಾವೇ ದೇಹಾತ್ಮನೇ ಎಲ್ಲ ಅಂತ ಹೇಳ್ತಾ ಇದೀವಿ. ಅದಲ್ಲ, ಉನ್ನತಾತ್ಮ ದೇಹಾತ್ಮವನ್ನ ಗೆಲ್ಲಬೇಕು, ದೇಹಾತ್ಮನನ್ನ ವಶಕ್ಕೆ ತೆಗೆಸ್ಕೊಳ್ಬೇಕು, ಅದನ್ನ ನಿಯಂತ್ರಣ ಮಾಡಿಸ್ಕೊಂಡು ವಶ ಪಡಿಸ್ಕೊಂಡಾಗ ಮಾತ್ರ ಅದ ಆಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಇನ್ನು ಒಂದು ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಡೆಪ್ಟ್ ಬಿಕಮ್ಸ್ ಇ ಕೆನಾಟ್ ಬಿ ಮೇಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಡೆಪ್ಟ್ ಅನ್ನ ನಾವು ಏನು ಮಾಡಕ್ಕೆ ಅಂದ್ರೆ ಸೃಷ್ಟಿ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ, ಸ್ವತಃ ಆಗ್ಬೇಕು. ಈ ಹೂವನ್ನ ಪೆಟಲ್ ನಾವು ತೆಗೆದ್ರೆ ಅದು ಹೂವು ಹರಳೋ ರೀತಿ ಹರಳಲ್ಲ, ಅದು ಸ್ವತಃ ಹರಳದಾಗ ಅಷ್ಟೇನೆ. ಆ ಮೊಟ್ಟೆನ ನಾವು ಮರಿ ಮಾಡ್ಲಿಕ್ಕೆ ಆಗಲ್ಲ, ಮೊಟ್ಟೆ ಒಡೆದೋಗ್ಬಿಡುತ್ತೆ, ಬರೀ ಜ್ಯೂಸ್ ಈಚೆಗಡೆ ಬರುತ್ತೆ. ಆದ್ರೆ ಮೊಟ್ಟೆ ಸ್ವತಃ ಒಡ್ಕೊಂಡು ಈಚೆಗಡೆ ಬಂದಾಗ ಮರಿ ಬರುತ್ತೆ. ಆದ್ರಿಂದ
ಏನೇ ಇದ್ರೂ ಕೂಡ ಒಂದ್ ಸ್ವಲ್ಪ ನೋವು ಆಗತ್ತೆ ಹೊರಗಡೆ ಬರ್ಬೇಕಾದ್ರೆ, ಆದ್ರೂ ಕೂಡ ಚಿಂತೆ ಇಲ್ಲ. ಅಡೆಪ್ಟ್ ಆಗ್ಬೇಕು ಅನ್ನೋದು ನಮ್ಮಲ್ಲಿ ಇತ್ತು ಅಂದ್ರೆ ಆ ನೋವನ್ನೆಲ್ಲ ನಾವು ಸಂತೋಷವಾಗಿ ಅನುಭವಿಸಿ ನಾವು ಮುಂದುವರಿತೀವಿ. ಇನ್ನು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಏನಿದೆ ಏನಿಲ್ಲ ಇದು ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅನಿಸ್ತು. ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ತನ್ನದೇ ಆದ ಯಾವುದೇ ಜ್ಞಾನವಿಲ್ಲ, ತನ್ನದೇ ಆದ ಯಾವುದೇ ಜ್ಞಾನ ಇಲ್ಲ. ಇದನ್ನ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಪ್ರೋತ್ಸಾಹಿಸಲು ಅಥವಾ ಬೋಧಿಸಲು ಅದು ಥಿಯಾಸಫಿ ಒಂದು ಸತ್ಯವನ್ನ ಹೊಂದಿರುವಂತಹ ಒಂದು ಕಣಜ. ಇದನ್ನ ಹೆಂಗೆ ಬಂತು, ಏನಾಯ್ತು, ಸ್ವಂತದ್ದು ಏನು ಇಲ್ಲ ಅಂದ್ರೆ ಎಲ್ಲಿಂದ ಬಂತು, ಇಷ್ಟೆಲ್ಲ ಇದೆ, ಇದ್ರಲ್ಲಿ ಇಲ್ಲದೆ ಇರೋದು ಎಲ್ಲೂ ಇಲ್ಲ ಅಂತ ಹೇಳ್ತಿರಲ್ಲ ಅಂತಂದ್ರೆ, ಆಶೇಯ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ನೋಡಿದ ಕಂಡುಕೊಂಡ ಎಲ್ಲರೂ ಇತ್ಯಾದಿಗಳು ಅಂದ್ರೆ ಅನೇಕ ಸಾಧು ಸಂತರು, ದೀಕ್ಷಿತರು, ಪಾದ್ರಿಗಳು, ಗುರುಗಳು, ಯಾರೆಲ್ಲ ಈ ರಿಲಿಜಿಯಸ್ ಹೆಡ್ ಅಂತ ಇರ್ತಾರೆ ಅಥವಾ ಯಾರೆಲ್ಲ ಜ್ಞಾನ ಮಾಡಿದ್ರು, ಋಷಿಗಳು, ಮುನಿಗಳು, ಇವರೆಲ್ಲ ಏನೆಲ್ಲ ಮಾಡಿ ಏನೆಲ್ಲ ಸತ್ಯವನ್ನ ಕಂಡುಕೊಂಡ್ರು, ಏನೆಲ್ಲ ಬರೆದ್ರು, ಇಡೀ ಪ್ರಪಂಚಾದ್ಯಂತ ಯಾವುದೇ ಕಾಲದಲ್ಲಾಗಿರ್ಲಿ ಅದನ್ನ ಎಲ್ಲವನ್ನು ಒಟ್ಟುಗೂಡಿಸಿ ಅಂದ್ರೆ ಒಂದೊಂದೇ ಮುತ್ತನ್ನ ಆಯ್ಕೆ ಮಾಡಿ ಒಂದು ಸರ ನೋಡಿ, ಇದೊಂದು ಹೆಂಗಿದೆ, ಇದನ್ನ ಎಲ್ಲವನ್ನು ಸರ ಮಾಡಿದ್ರೆ ಒಂದು ಸ್ಟ್ರಿಂಗ್ ಆಗಿದೆ. ಇದನ್ನ ಥಿಯಾಸಫಿ, ಇದನ್ನ ಸರ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಒಂದೇ ಒಂದು ಮಣಿ ಅಂತ ಹೇಳಿ ಕರಿಬೇಕಾಗತ್ತಲ್ವಾ? ಆತರ ಎಲ್ಲವನ್ನ ಒಟ್ಟುಗೂಡಿಸಿ ಒಂದನ್ನಾಗಿ ಮಾಡಿ ಇದನ್ನ ಕೊಟ್ಟಿರೋದಕ್ಕೆ ಇದೇ ಥಿಯಾಸಫಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಸ್ವಂತದ್ದು ದಿಸ್ ಇಸ್ ಇಟ್ ಅಂತ ಹೇಳಲಿಕ್ಕೆ ಅಥವಾ ಇದು ಮಾತ್ರ ಥಿಯಾಸಫಿಲ್ ಇದೆ ಅಂತ ಹೇಳಲಿಕ್ಕೆ ಯಾವುದು ಸ್ವತಃ ನನ್ ಥಿಯಾಸಫಿದು ಅಂತ ಹೇಳುವಂತ ಜ್ಞಾನ ಯಾವುದು ಕೂಡ ಇಲ್ಲ. ಇನ್ನ ಹೆಚ್ಚಿನ ಜನ ಗ್ರೂಪ್ಗೆ ಏನ್ ಹೇಳ್ತೀವಿ, ನಾವೆಲ್ಲ ಏನ್ ಹೇಳ್ತೀವಿ, ನನ್ ಬಿಟ್ರೆ ಇನ್ನಿಲ್ಲ, ಬಿಹೋಲ್ಡ್ ಐ ನೋ ಅನ್ನೋದು ಫಸ್ಟ್ ಬಂದ್ಬಿಡುತ್ತೆ. ಇದಕ್ಕೆ ಕಣ್ಣಿನ ಸಿದ್ಧಾಂತ ಅಂತ ಹೇಳ್ತಾರೆ. ಇದನ್ನ ಗುಂಪಿಗೆ ಕೊಡೋದು. ಇನ್ನ ಆಯ್ಕೆಗೊಂಡವರಿಗೆ ಮೆನಿ ಆರ್ ಕಾಲ್ಡ್ ಫ್ಯೂ ಆರ್ ಚೋಸನ್ ಅಂತ ಹೇಳ್ತಾರಲ್ಲ, ಇನ್ನ ಯಾರ್ ಚೋಸನ್ ಆಯ್ಕೆಗೊಂಡವರಿಗೆ ಏನ್ ಕೊಡ್ತಾರೆ ಅಂದ್ರೆ ಹೃದಯ ಸಿದ್ಧಾಂತವನ್ನ ಅವ್ರಿಗೆ ಕೊಡ್ತಾರೆ. ಹೃದಯ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ರೀತಿಯಲ್ಲಿ ನಾನು ಕೇಳಿಸಿಕೊಂಡಿದ್ದೇನೆ, ನನಗೆ ಗೊತ್ತು ಅಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ. ಆ ತರ ಯಾರಿಂದ ಕೇಳಿಸ್ಕೊಂಡಿದ್ದೀನಿ? ನನ್ನ ಹಿರಿಯರಿಂದ ಆ ರೀತಿ ನಾನನ್ನ ಕೇಳಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನ ಹೃದಯ ಸಿದ್ಧಾಂತ, ಕಣ್ಣಿನ ಸಿದ್ಧಾಂತ, ಹೃದಯ ಸಿದ್ಧಾಂತಕ್ಕೂ ಕೂಡ ಬೈಫರ್ಕೇಶನ್ ಸ್ಪಷ್ಟವಾಗಿ ಬಂದ್ಬಿಟ್ಟಿದ್ದಾರೆ. ಪ್ರಾಪಂಚಿಕರಿಗೆ ಕಣ್ಣಿನ ಸಿದ್ಧಾಂತ, ಆಧ್ಯಾತ್ಮಿಕರಿಗೆ ಹೃದಯ ಸಿದ್ಧಾಂತ. ಇನ್ನ ನಮ್ಮೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾರೆ, ರೈಟ್ ಥಾಟ್ ಈಸ್ ಎ ಗುಡ್ ಥಿಂಗ್, ಬಟ್ ಥಾಟ್ ಅಲೋನ್ ಡಸ್ ನಾಟ್ ಕೌಂಟ್ ಫಾರ್ ಮಚ್ ಅನ್ಲೆಸ್ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಇಂಟು ಆಕ್ಷನ್. ನಾವೆಲ್ಲ ಅಂದ್ಕೊಳ್ತೀವಿ ನನ್ನ ತಲೆಯಲ್ಲಿ ಎಲ್ಲ ಬುದ್ಧಿ ಇದೆ, ನಂಗೆ ಇದು ಗೊತ್ತು, ನನಗೆ ಅದು ಗೊತ್ತು ಅಂತ ಅಂದ್ಬಿಟ್ಟು ಏನೂ ಇಲ್ಲ. ಕೃತಿ ಮುಖ್ಯ. ಬರೀ ನನ್ನ ಯೋಚನೆಯಲ್ಲಿ ಅದಿದೆ ಇದಿದೆ ಅಂತ ಹೇಳಿದ್ರೆ ಅಲ್ಲ. ನನಗೆ ಚೆನ್ನಾಗಿ ಗೊತ್ತು, ಅಡಿಗೆ ಮಾಡಿದ್ರೆ ನಾನು ಅಡಿಗೆ ಎಷ್ಟು ಟೇಸ್ಟಿಯಾಗಿ ಮಾಡ್ತೀನಿ ಅಂದ್ರೆ ಅಷ್ಟು ಚೆನ್ನಾಗಿ ನಾನು ಮಾಡ್ತೀನಿ. ಏನೇನ್ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಏನ್ ಹಾಕ್ಬೇಕು ಎಲ್ಲ ನಂಗೆ ಗೊತ್ತು ಅಂತ ಅಂದ್ಬಿಟ್ಟು ಬರೀ ಬಾಯಲ್ಲಿ ಹೇಳ್ತೀನಿ. ಅಡಿಗೆ ಮಾತ್ರ ಮಾಡೋದು, ಯಾರಿಗೂ ಬಡಿಸೋದು ಇಲ್ಲ, ಕೊಡೋದು ಇಲ್ಲ. ಪ್ರಯೋಜನ ಇದೆಯಾ? ನೋ. ಸೊ ರೈಟ್ ಥಾಟ್ ಇಸ್ ಎ ಗುಡ್ ಥಿಂಗ್. ಒಳ್ಳೆ ಯೋಚನೆಯನ್ನ ಹೊಂದಿರೋದು ಒಳ್ಳೇದು. ಬಟ್ ಥಾಟ್ ಅಲೋನ್ ಡಸ್ ನಾಟ್ ಕೌಂಟ್ ಫಾರ್ ಮಚ್ ಅನ್ಲೆಸ್ ಇಟ್ ಇಸ್ ಟ್ರಾನ್ಸ್ಲೇಟೆಡ್ ಇಂಟು ಆಕ್ಷನ್. ಆದ್ರಿಂದ ಕೃತಿಯಲ್ಲಿ ನಾವು ಅದನ್ನ ಹೊರತುಪಡಿಸ್ಬೇಕು. ಥಾಟ್ ಮಸ್ಟ್ ರಿಸಲ್ಟ್ ಇನ್ ಆಕ್ಷನ್ ಅಂತಂದ್ಬಿಟ್ಟು ಹೇಳ್ತಾರೆ. ಆರ್ ಅದರ್ವೈಸ್ ಇಟ್ ವಿಲ್ ಟರ್ನ್ ಇಂಟು ಎ ಕ್ಯಾನ್ಸರ್. ನಮ್ಮ ತಲೆಯಲ್ಲಿ ಎಲ್ಲ ಯೋಚನೆ ಇದೆ, ಅದನ್ನ ಕೃತಿಯಲ್ಲಿ ಇಳಿಸದೆ ಹೋದ್ರೆ ಅದು ನಮ್ಮಲ್ಲಿ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ ಪ್ರಾಕ್ಟಿಕಲ್ ಅಕಲ್ಟಿಸಮ್ ನಲ್ಲಿ ಅವ್ರು ಹೇಳ್ತಾರೆ, put without delay your good intention into practice, never leaving a single one to remain only an intention ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಒಂದನ್ನೂ ಬಿಡದೆ ನಮ್ಮೆಲ್ಲಾ ಸದ್ಭಾವನೆಗಳನ್ನು ನಿಧಾನ ಮಾಡದೆ ಅಥವಾ ಕಾಯಿಸದೆ ತತ್ಕ್ಷಣವೇ ಕಾರ್ಯರೂಪಕ್ಕೆ ತರಬೇಕು. ಸದ್ಭಾವನೆ ನಮ್ದು ಏನೆಲ್ಲ ಇದೆಯೋ, ಪುಟ್ ವಿತೌಟ್ ಡಿಲೇ ಯುವರ್ ಗುಡ್ ಇಂಟೆನ್ಷನ್ ಇನ್ ಟು ಪ್ರಾಕ್ಟೀಸ್, ನೆವರ್ ಲಿವಿಂಗ್ ಎ ಸಿಂಗಲ್ ಒನ್ ಟು ರಿಮೈನ್ ಓನ್ಲಿ ಅನ್ ಇಂಟೆನ್ಷನ್. ಬರೀ ನನ್ನ ಇಂಟೆನ್ಷನ್ ಒಳ್ಳೇದಿತ್ತು ಅಂತ ಹೇಳಿದ್ರೆ ಸಾಲಲ್ಲ, ಅದು ನನ್ನ ಒಳ್ಳೆಯ ಇಂಟೆನ್ಷನ್ ಕಾರ್ಯರೂಪದಲ್ಲಿ ಪ್ರಕಟವಾಗ್ಬೇಕು. ಇವತ್ತಿನ ದಿನ ನಾನು ಕಾರ್ಯ ಮಾಡದಲ್ಲಿನೇ ನಾನು ಓದ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಏನು ಓದ್ಕೊಂಡಿದ್ದೀನಿ ಅನ್ನೋದನ್ನ ಇನ್ನೊಬ್ರ ಜೊತೆ ಹಂಚ್ಕೊಳ್ಳಿ ಹೋದ್ರೆ ಪ್ರಯೋಜನ
ಆಗೋದಿಲ್ಲ ಅಂತಂದ್ಬಿಟ್ಟು ಅವ್ರು ಅದನ್ನ ಹೇಳ್ತಾರೆ. ಇನ್ನೊಂದ್ ಕಡೆ ಓದ್ತಾ ಇದ್ದೆ ವಾಟ್ಸಪ್ ಅಲ್ಲಿ, ತುಂಬಾ ಚೆನ್ನಾಗಿ ಅದನ್ನ ಕಳ್ಸಿದ್ದಾರೆ. ನೀರಿಲ್ಲದ ನದಿ, ಅತಿಥಿ ಇಲ್ಲದ ಮನೆ, ಫಲವಿಲ್ಲದ ವೃಕ್ಷ ಹೇಗೆ ವ್ಯರ್ಥವೋ ಹಾಗೆಯೇ ಗುರು ಮತ್ತು ಗುರಿ ಇಲ್ಲದ ಬಾಳು ವ್ಯರ್ಥ. ಆದ್ರಿಂದ ನಮ್ಗೆ ಗುರುಗಳಾಗಿ H.P. ಬ್ಲಾವತ್ಸ್ಕಿ ಇದ್ದಾರೆ. ಗುರಿನ ನಮ್ಗೆ ತಿಳಿಯಪಡಿಸಿದ್ದಾರೆ. ಮಾನವಾತೀತನಾಗೋದು ಆತ್ಮಜ್ಞಾನವನ್ನ ಹೊಂದಬೇಕು ಅಂದ್ರೆ ಈ ಸ್ವಸ್ವರೂಪ ಜ್ಞಾನವನ್ನ ಪಡಿಬೇಕು. ಈ ಸ್ವಸ್ವರೂಪ ಜ್ಞಾನವನ್ನ ಪಡೆಯೋದಿಕ್ಕೆ ನಮ್ಮಲ್ಲಿ ನಿಷ್ಕಲ್ಮಶವಾದ ಪ್ರೇಮ ಇರಬೇಕು. ಈ ನಿಷ್ಕಲ್ಮಶವಾದ ಪ್ರೇಮ ಅಂದ್ರೆ ಆತ್ಮಜ್ಞಾನ ಅನ್ನೋದು ಹೆಂಗೆ ಅಂದ್ರೆ ಪ್ರೇಮ ಪೂರಿತ ಕಾರ್ಯಗಳ ಶಿಶು ಅಂತ ಹೇಳ್ತಾರೆ. ಇದನ್ನು ಕೂಡ ಬ್ಲಾವತ್ಸ್ಕಿ ಅವರೇ ನಮ್ಗೆ ತಿಳಿಸಿದ್ದಾರೆ. ಆದ್ರಿಂದ ಈ ಜ್ಞಾನ ಅನ್ನೋದು ಒಂದು ಸಮುದ್ರದಂತೆ. ಯಾರಿಗೆ ಎಷ್ಟು ದಾಹ ಇದೆಯೋ ಅವ್ರು ಅಷ್ಟು ಮಗದು ಆ ಜ್ಞಾನ ದಾಹವನ್ನ ಅವರು ತಣಿಸ್ಕೊಳ್ಬಹುದು. ಯಾಕಂದ್ರೆ ಥಿಯಾಸಫಿ ಅನ್ನೋದೇ ಜ್ಞಾನ ಮಾರ್ಗ. ಕಟ್ಟ ಕಡೆಯ HPB ಅವರ ಮಾತು ಯಾವುದು ಅಂತಂದ್ರೆ ಕೀಪ್ ದ ಲಿಂಕ್ ಅನ್ಬ್ರೋಕನ್ ಅಂತಂದ್ಬಿಟ್ಟು ಹೇಳಿ ನಮ್ಗೆ ಹೇಳಿದ್ದಾರೆ. ಕೀಪ್ ದ ಲಿಂಕ್ ಅನ್ಬ್ರೋಕನ್ ಅಂತ. ಯಾವ ಲಿಂಕು? ಯಾರ ಜೊತೆ ಹೊಂದಿರುವಂತ ಲಿಂಕ್ ಅಂದ್ರೆ ಮಹಾತ್ಮರ ಜೊತೆ ನಾವು ಯಾವ ಒಂದು ಸಂಬಂಧವನ್ನ ಹೊಂದಿದೀವಿ ಆ ಸಂಬಂಧವನ್ನ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಿ. ಎಲ್ಲಿ 3-4 ಜನ ನಿಜವಾದ ಥಿಯಾಸಫಿಸ್ಟ್ ಇರ್ತಾರೋ ಅಲ್ಲಿಯ ತನಕ ಥಿಯಾಸಫಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಪ್ ಟು ಸಿ ಜಿನರಾಜ ದಾಸ ತನಕ ಡೈರೆಕ್ಟ್ ಆಗಿ ಮಹಾತ್ಮರ ಜೊತೆ ಸಂಪರ್ಕವನ್ನ ಹೊಂದಿದ್ರು. ಆ ಲಿಂಕ್ ಯಾವತ್ತಿಗೂ ಕೂಡ ತಪ್ಪೋಗಿಲ್ಲ. ಅದಾದ್ಮೇಲೆ 1925ನೇ ಇಸ್ವಿನಲ್ಲಿ ಮಹಾತ್ಮರಿಂದ ಒಂದು ಲೆಟರ್ ಆನಿ ಬೆಸೆಂಟ್ಗೆ ಬರುತ್ತೆ. ಅದಾದ್ಮೇಲೆ ಯಾವ್ದು ಲಿಂಕ್ ನಮ್ಗೆ ಸಿಕ್ಕಿಲ್ಲ. ಇದುವರೆಗೂ ಎಷ್ಟು ನನ್ನ ಕೈಲಿ ತಿಳಿಸ್ಕೊಳಕ್ಕಾಯ್ತೋ ಜಾಸ್ತಿ ಪ್ರಯತ್ನ ಪಟ್ಟೆ, ನನ್ನ ಕೈಲಿ ಹೇಳಕ್ಕಾಗಿದ್ದು ಇಷ್ಟೇನೆ. ಇದಕ್ಕೂ ಈ ಒಂದು ಅವಕಾಶವನ್ನ ನನಗೆ ಸಿಟಿ ಲಾಡ್ಜ್ ಒದಗಿಸಿಕೊಟ್ಟಿದ್ದಕ್ಕೆ ನಾನು ಅನಂತ ವಂದನೆಗಳನ್ನ ಸಲ್ಲಿಸ್ತಾನೆ.